Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. In this session, we have to know about the variables. So, yesterday classes, we know about the building blocks of the any programming language. ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಬಿಲ್ಡಿಂಗ್ ಬ್ಲಾಕ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡ್ವಿ. ವಿಚ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಒನ್ಸ್ ವಿ ಕ್ಯಾನ್ ರಿಕಾಲ್ ಇಟ್. The building blocks are like alphabets, A to Z, numbers and special symbols. Okay, so next ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ವಿ ನೀಡ್ ದ ಟೋಕನ್ಸ್. So tokens consists of data types, variables, constants, operators, functions, procedures, so on. So last class ಅಲ್ಲಿ ನಾವು ಆಪರೇಟರ್ಸ್ ಬಗ್ಗೆ ತಿಳ್ಕೊಂಡ್ವಿ. There are 3 types of operators: arithmetic operators, logical operators and also a relational operators, and how to use, ಯಾವ ಥರ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಹಾಗೆ ಕಾಮೆಂಟ್ಸ್ ಅಂದರೆ ಏನು ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅನ್ ವ್ಯಾರಿಯಬಲ್. ಸೊ ವ್ಯಾರಿಯಬಲ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಬಿಕಾಸ್ ನಾವು ಏನೇ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತೀವಿ ಅಂತ ಅಂದರೆ ದ ಇನ್ಸ್ಟ್ರಕ್ಷನ್ಸ್ ಕೆನ್ ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಲೊಕೇಶನ್ಸ್ ಅಲ್ವಾ. ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗಲೇಬೇಕು ನಾವು ಮಾಡೋ ಅಂಥದನ್ನ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವು ಕೊಡುವಂತಹ ನಾವು ಯೂಸ್ ಮಾಡ್ಕೊಳೋಂತಹ ಡೇಟಾನ ಸೊ ಯಾವ ಥರ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ, ಅದಕ್ಕೆ ಏನು ತಗೋಬೇಕು ಅನ್ನೋ ಕಾನ್ಸೆಪ್ಟ್ನ ನಾವು ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ವೇರಿಯಬಲ್ ಈಸ್ ಎ ಟೆಂಪರರಿ ಡೇಟಾ ಸ್ಟೋರೇಜ್ ಲೊಕೇಶನ್ ಇನ್ ಯುವರ್ ಪ್ರೋಗ್ರಾಮ್. ಓಕೆ, ಇಟ್ಸ್ ಎ ಟೆಂಪರರಿ ಸ್ಟೋರೇಜ್ ಲೊಕೇಶನ್ ಆನ್ ಯುವರ್ ಪ್ರೋಗ್ರಾಮ್ ಆರ್ ಎ ಕಂಪ್ಯೂಟರ್ ಯಾವ್ದಾದ್ರು ನಾವಂತ ಕರೀಬೋದು. ಇಟ್ಸ್ ಎ ಟೆಂಪರರಿ ಡೇಟಾ ಸ್ಟೋರೇಜ್. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಸೊ ಎ ಅಂತ ನಾನು ಡಿಫೈನ್ ಮಾಡ್ತೀನಿ ಇಲ್ಲಿ. ಓಕೆ, ಎ ಅಂತ ಕೊಟ್ಬಿಟ್ಟಿದ್ದೀನಿ. ಎ ಈಸ್ ಈಕ್ವಲ್ ಟು 10 ಅಂತ ಕೊಡ್ತಾ ಇದ್ದೀನಿ. ಸೊ ಎ ಅನ್ನೋದು ಏನಾಯ್ತು ಇಲ್ಲಿ ನನಗೆ, ಎ ಈಸ್ ಈಕ್ವಲ್ ಟು 10. ಸೊ ಎ ಅನ್ನೋದು ಏನು, ಎಲ್ಲೋ ಒಂದು ಕಡೆ ಸ್ಟೋರ್ ಆಗಬೇಕು. ಅದ್ರ ವ್ಯಾಲ್ಯೂ ಎಷ್ಟು ತಗೋಬೇಕು, 10 ಅಂತ ಸ್ಟೋರ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದನ್ನ ನಾವು ಫಸ್ಟು ನಾವು ಈ ವ್ಯಾಲ್ಯೂನ ನಾವು ಡಿಫೈನ್ ಮಾಡ್ಕೋಬೇಕಾಗತ್ತೆ, ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನ ನಾವು ವ್ಯಾರಿಯಬಲ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಓಕೆ, ಏಜ್ ಆಗಿರ್ಬೋದು. ಹೇಳಿದೆ ನಾನು ಎ ಮತ್ತು ಬಿ ಡಿಪೆಂಡ್ ಅಪಾನ್ ದ ವ್ಯಾಲ್ಯೂ. ನಾವು ಈ ವ್ಯಾಲ್ಯೂ ಏನು ಕೊಡ್ತೀವೋ ಅದ್ರ ಮೇಲೆ ನಾವು ಈ ವೇರಿಯಬಲ್ಸ್ನ ನಾವು ಡಿಫೈನ್ ಮಾಡ್ಕೊಳ್ತಾ ಬರ್ತೀವಿ. ಹಾಗಾಗಿ ಎ ವೇರಿಯಬಲ್ ಈಸ್ ಎ ಮೆಮೊರಿ ಅಥವಾ ಟೆಂಪರರಿ ಡೇಟಾ ಸ್ಟೋರೇಜ್ ಅಂತ ಕರಿತೀವಿ. ಓಕೆ, ಸೊ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳೋದಕ್ಕೆ, ಮೆಮೊರಿ ಲೊಕೇಶನ್ಸ್ನ ರಿಸರ್ವ್ ಮಾಡ್ಕೊಳೋದಕ್ಕೆ ನಾವು ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ಪರ್ಮನೆಂಟ್ ಆಗಿ ಸ್ಟೋರ್ ಆಗೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಆದಾಗ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವಾಗ ಎ ಇಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದೀನಿ, ನಾನು +2 ಅಂತ ಮಾಡ್ತೀನಿ ಇಲ್ಲಿ. ಓಕೆ, +2 ಅಂತ ಮಾಡಿದಾಗ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ, 12 ಆಗುತ್ತೆ, ಚೇಂಜ್ ಆಗುತ್ತೆ. ಅದೇ ಎಗೆ ಏನಾಗಿರುತ್ತೆ, ಮೆಮೊರಿ ಲೊಕೇಶನ್ ಏನಾಗಿರುತ್ತೆ, ರಿಸರ್ವ್ ಆಗಿರುತ್ತೆ. ಹಾಗಾಗಿ ಟೆಂಪರರಿ ಡೇಟಾ ಸ್ಟೋರೇಜ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಟೆಂಪರರಿ ಸ್ಟೋರೇಜ್ ಲೊಕೇಶನ್ ಇನ್ ಯುವರ್ ಪ್ರೋಗ್ರಾಮ್ ಆರ್ ಎ ಕಂಪ್ಯೂಟರ್. ಸೊ ಏನಕ್ಕೆ ಬೇಕು, ಸೊ ನಾವು ಬರೆಯುವಂಥ ಕೋಡ್, ಅವರ್ ಕೋಡ್ ಕೆನ್ ಯೂಸ್ ಒನ್ ಆರ್ ಮೆನಿ ವೇರಿಯಬಲ್ಸ್ ವಿಚ್ ಕೆನ್ ಕಂಟೈನ್ ವರ್ಡ್ಸ್, ನಂಬರ್ಸ್, ಡೇಟ್ಸ್, ಪ್ರಾಪರ್ಟೀಸ್ ಆರ್ ಆಬ್ಜೆಕ್ಟ್ ರೆಫರೆನ್ಸಸ್. ನಾವು ಏನೇ ಒಂದು ಪ್ರೋಗ್ರಾಮ್ ಬರೆದಾಗ ಆ ಪ್ರೋಗ್ರಾಮ್ ಅಲ್ಲಿರುವಂಥ ವರ್ಡ್ಸು, ನಂಬರ್ಸು, ಪ್ರಾಪರ್ಟೀಸು, ಡೇಟ್ಸು ಅವನ್ನೆಲ್ಲನೂ ನಾವು ಸೊ ಏನಾದ್ರು ಯೂಸ್ ಮಾಡ್ಕೋಬೇಕಾಗತ್ತೆ. ವ್ಯಾರಿಯಬಲ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಕೆಲವೊಂದು ವೇರಿಯಬಲ್ಸ್ ಇರುತ್ತೆ, ಕೆಲವೊಂದು ಏನಾಗತ್ತೆ ಕಾನ್ಸ್ಟೆಂಟ್ಸ್ ಆಗಿರತ್ತೆ. ಹಾಗಾಗಿ ಈ ವೇರಿಯಬಲ್ಸ್ ನಮಗೆ ಬೇಕಾಗತ್ತೆ. ಓಕೆ, ಹೇಗೆ ಡಿಫೈನ್ ಮಾಡ್ತೀವಿ ಮತ್ತೆ ವೇರಿಯಬಲ್ ಅಂದ್ರೆ ಏನು, ಟೈಪ್ಸ್ ಆಫ್ ವೇರಿಯಬಲ್ ನ ತಿಳ್ಕೊಂಡು ಬರೋಣ. ದೇರ್ ಆರ್ ಮೆನಿ ವೇಸ್ ಆಫ್ ಡಿಕ್ಲೇರಿಂಗ್ ಎ ವೇರಿಯಬಲ್ ಇನ್ ವಿಜುವಲ್ ಬೇಸಿಕ್ ಡಿಪೆಂಡಿಂಗ್ ಆನ್ where the variables are declared, how they are declared. We can determine how they can be used by our applications. So
ಈ ವೇರಿಯಬಲ್ ವಿಜುವಲ್ ಬೇಸಿಕಲ್ಲಿ ವೇರಿಯಬಲ್ಸ್ನ ನಾವು ಡಿಕ್ಲೇರ್ ಮಾಡಬೇಕು ಅಂದರೆ ಡಿಪೆಂಡಿಂಗ್ ಅಪಾನ್ ದ ವೇರಿಯಬಲ್ ಟೈಪ್ಸ್, ಅದೇ ಮೀನ್ಸ್ ಬೇರೆ ಬೇರೆ ಸ್ಕೋಪ್ ಆಫ್ ವೇರಿಯಬಲ್ ಅಂತ ಕರಿತೀವಿ. ಅದನ್ನು ನೋಡಿಕೊಂಡು ನಾವು ಅದು ಡಿಕ್ಲರೇಷನ್ಸ್ ಚೇಂಜ್ ಆಗ್ತಾ ಬರುತ್ತೆ. ಮತ್ತೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಕ್ಲರೇಷನ್ಸ್ ಇದೆ. ಫಸ್ಟ್ ಒನ್ ಈಸ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್, ಸೆಕೆಂಡ್ ಒನ್ ಯೂಸಿಂಗ್ ಆಪ್ಷನ್ ಎಕ್ಸ್ಪ್ಲಿಸಿಟ್, ಥರ್ಡ್ ಒನ್ ಸ್ಕೋಪ್ ಆಫ್ ಎ ವೇರಿಯಬಲ್. ಯಾವುದೇ ಒಂದು ವೇರಿಯಬಲ್ನ ನಾವು ಡಿಫೈನ್ ಮಾಡಬೇಕು ಅಂತ ಅಂದರೆ ಈ 3 ಮೆಥಡ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಫಸ್ಟ್ ಒನ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್, ಸೆಕೆಂಡ್ ಒನ್ ಯೂಸಿಂಗ್ ಆಪ್ಷನ್ ಎಕ್ಸ್ಪ್ಲಿಸಿಟ್, ಥರ್ಡ್ ಒನ್ ಸ್ಕೋಪ್ ಆಫ್ ಎ ವೇರಿಯಬಲ್. ಸೊ ನೆಕ್ಸ್ಟು ಇದರಲ್ಲಿ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಅಂದರೆ ಏನು ಅಂತ ತಿಳ್ಕೊಡೋಣ. ಸೊ ಡಿಕ್ಲೇರಿಂಗ್ ಎ ವೇರಿಯಬಲ್ ಟೆಲ್ಸ್ ವಿಜುವಲ್ ಬೇಸಿಕ್ಸ್ ಟು ರಿಸರ್ವ್ ಎ ಸ್ಪೇಸ್ ಇನ್ ಎ ಮೆಮೊರಿ. ಅದು ನಮಗೆ ಗೊತ್ತಿದೆ. ವೇರಿಯಬಲ್ ಅಂದ್ರೆ ಏನ್ ಮಾಡುತ್ತೆ, ಸೊ ನಾವು ಸ್ಪೇಸ್ನ ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದಕ್ಕಿಂತ ಮುಂಚೆ ಒಂಚೂರು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ. ಸೊ ರೂಲ್ಸ್ ಯೂಸ್ ಟು ನೇಮಿಂಗ್ ಎ ವೇರಿಯಬಲ್. ಓಕೆ ಓಕೆ ಏನು ಈ ವೇರಿಯಬಲ್ಸ್ನ ನಾವು ಡಿಫೈನ್ ಮಾಡ್ತೀವಿ, ಆ ವೇರಿಯಬಲ್ನ ಡಿಫೈನ್ ಮಾಡಬೇಕು ಅಂತಂದರೆ ನಾವು ರೂಲ್ಸ್ನ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಒಂದು ವೇರಿಯಬಲ್ನ ಹೇಗಂದ್ರೆ ಹಾಗೆ ನಾವು ಡಿಫೈನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಡಿಪೆಂಡ್ ಅಪಾನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದನ್ನ ನೇಮಿಂಗ್ ಅಂದರೆ ಏನೇ ರೂಲ್ಸ್ನ ನಾವು ಚೇಂಜಸ್ ಆಗ್ತಾ ಇರುತ್ತೆ. ಕಾಮನ್ ಆಗಿ ಕೆಲವು ಮಾತ್ರ ಚೇಂಜಸ್ ಇರುತ್ತೆ, ಇನ್ನೆಲ್ಲ ಕಾಮನ್ ಆಗಿ ಹಾಗೇ ಇರುತ್ತೆ. ಸೊ ಇಲ್ಲಿ ವಿಜುವಲ್ ಬೇಸಿಕಲ್ಲಿ ಯಾವುದೇ ಒಂದು ವ್ಯಾರಿಯಬಲ್ನ ನಾವು ಡಿಫೈನ್ ಮಾಡ್ತೀವಿ ಅಂತಂದರೆ ವಿ ಕ್ಯಾನ್ ಫಾಲೋ ದೀಸ್ ರೂಲ್ಸ್. ಏನೇನು ಈ ರೂಲ್ಸ್ ಇದೆ, ಈ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ವೇರಿಯಬಲ್ಸ್ ನೇಮ್ಸ್ ಕ್ಯಾನ್ ಎಕ್ಸೀಡ್ 255 ಕ್ಯಾರೆಕ್ಟರ್ಸ್, ಕೆನಾಟ್ ಎಕ್ಸೀಡ್ 255 ಕ್ಯಾರೆಕ್ಟರ್ಸ್. ಯಾವುದಾದ್ರೂ ಒಂದು ವೇರಿಯಬಲ್ನ ನಾವು ಡಿಫೈನ್ ಮಾಡ್ತೀವಿ ಅಂತ ಅಂದರೆ ಆ ವ್ಯಾರಿಯಬಲ್ 255 ಕ್ಯಾರೆಕ್ಟರ್ಸ್ಗಿನ ಜಾಸ್ತಿ ಇರಬಾರ್ದು. ಯೂಶುವಲ್ ಆಗಿ ನಾವು ಯೂಸ್ ಮಾಡೋದು ಸಿಂಗಲ್ ಕ್ಯಾರೆಕ್ಟರು, ಅಥವಾ ಯಾರಾದ್ರು ತುಂಬ ಕ್ಯಾಲ್ಕುಲೇಷನ್ಸ್ ಬಂದರೆ ಮ್ಯಾಕ್ಸಿಮಮ್ 5 or 10 ಕ್ಯಾರೆಕ್ಟರ್ಸ್. ಸೊ ಎಲ್ಲೋ ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ನಾವು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ತೀವಿ 20-30, ಆದರೆ ನಾವು 255 ಕ್ಯಾರೆಕ್ಟರ್ಸ್ ಅಷ್ಟು ಲೆಂತ್ ನಾವು ತಗೊಳೋದಿಲ್ಲ. ಆದರೆ ಅದೆಷ್ಟು ಅಕ್ಸೆಪ್ಟ್ ಮಾಡುತ್ತಪ್ಪ ಅಂದರೆ ಒಂದು ವೇರಿಯಬಲ್ ನೇಮ್ನ ನಾವು ಡಿಫೈನ್ ಮಾಡಿದಾಗ ಸೊ 255 ಕ್ಯಾರೆಕ್ಟರ್ಸ್ ಅಷ್ಟು ವೇರಿಯಬಲ್ ನೇಮ್ನ ನಾವು ಕೊಡ್ಬೋದು. ಅಂದರೆ ನಾವು ಕೊಡಬೇಕಾದ್ರೆ ನಾವೇನು ಕೊಡಬೇಕಾಗತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟೋಟಲ್ ಅಂತ ಕೊಡ್ತಾ ಇದ್ದೀನಿ. ಇಟ್ ಈಸ್ ಅ ವೇರಿಯಬಲ್. ಓಕೆ, ಸೊ ಏಜ್ ಈಸ್ ಎ ವೇರಿಯಬಲ್, ಟೋಟಲ್ ಈಸ್ ಎ ವೇರಿಯಬಲ್, ನೇಮ್ ಈಸ್ ಎ ವೇರಿಯಬಲ್, ಸ್ಟೂಡೆಂಟ್ ಈಸ್ ಅ ವೇರಿಯಬಲ್. ಈ ಥರ ನಾವೇನು ಕೊಟ್ಕೋಬೋದು, ಅಪ್ ಟು 255 ಕ್ಯಾರೆಕ್ಟರ್ಸ್ ಲೆಂತ್ವರೆಗೂ ನಾವು ಕೊಟ್ಕೋಬೋದು. ಆದರೆ ಈ ಥರ ಕೊಡಬೇಕಾದ್ರೆ ನಾವು ಸೆಕೆಂಡ್ ರೂಲ್ನ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ರೂಲು ದೇ ಮೇ ಇನ್ಕ್ಲೂಡ್ ಲೆಟರ್ಸ್, ನಂಬರ್ಸ್ ಅಂಡ್ ಅಂಡರ್ಸ್ಕೋರ್. ಸೊ ಇದ್ರ ಜೊತೆಗೆ ನಾವು 255 ಕ್ಯಾರೆಕ್ಟರ್ಸ್ನ ಅಲೋ ಮಾಡುತ್ತೆ. ಆ 255 ಕ್ಯಾರೆಕ್ಟರ್ಸ್ ಅಲ್ಲಿ ಲೆಟರ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಅಂಡರ್ಸ್ಕೋರ್ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಇವಾಗ ಅದನ್ನೇ ನಾನು ಹೇಳ್ತೀನಿ ನೋಡಿ. ಲೆಟರ್ಸ್ನ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಏಜ್ ಆಯ್ತು, ಓಕೆ ತಗೋಬಹುದು. ಏಜ್ ಆಫ್ 15, ಓಕೆ ಇಟ್ ಈಸ್ ಅ ವ್ಯಾಲಿಡ್ ವೇರಿಯಬಲ್. ಸೊ ನೆಕ್ಸ್ಟ್ ಏಜ್ ಆಫ್ STU ಈಸ್ ಅನ್ ವ್ಯಾಲಿಡ್ ವೇರಿಯಬಲ್ ಬಿಕಾಸ್ ಅಂಡರ್ಸ್ಕೋರ್ನ ಯೂಸ್ ಮಾಡಿದೀನಿ, ಇಲ್ಲಿ ನಂಬರ್ ಬಂದಿದೆ, ಹಾಗೆ ಕ್ಯಾರೆಕ್ಟರ್ಸ್ನ ನಾವು ಯೂಸ್ ಮಾಡ್ಕೊಂಡಿದೀವಿ. ಇಟ್ ಈಸ್ ಅ ವ್ಯಾಲಿಡ್ ವೇರಿಯಬಲ್ಸ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ರೂಲ್ ಏನ್ ಹೇಳುತ್ತೆ, ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಎ ವೇರಿಯಬಲ್. ಸಾರಿ, ಥರ್ಡ್ ರೂಲ್ ಏನ್ ಹೇಳುತ್ತೆ, ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಎ ಲೆಟರ್. ಅಂದ್ರೆ ನಾವು ಆ ವೇರಿಯಬಲ್ನ ನಾವು ಡಿಫೈನ್ ಮಾಡಿದಾಗ ದ ಫಸ್ಟ್ ಕ್ಯಾರೆಕ್ಟರ್ ಏನಾಗಿರ್ಬೇಕು, ಲೆಟರೇ ಆಗಿರ್ಬೇಕು. ಹೇಳ್ದೆ ನಾನು ಏಜ್ ಅಂತ ಹೇಳ್ದೆ. ಸೊ ಈ ಏಜ್ನ ಡಿಫೈನ್ ಮಾಡಬೇಕಾದ್ರೆ ನಾವು 6 ಆಫ್ ಏಜ್ ಅಂತ ಕೊಡಬಾರ್ದು, ಇಟ್ಸ್ ಇನ್ವ್ಯಾಲಿಡ್ ವೇರಿಯಬಲ್ ಆಗುತ್ತೆ. ಅದ್ರ ಬದಲಿಯಾಗಿ ನಾವೇನು ಕೊಡಬೇಕಾಗತ್ತೆ, ನಾವು ಏಜ್ 6 ಇಸ್ ಎ ವ್ಯಾಲಿಡ್ ವೇರಿಯಬಲ್. ಓಕೆ, ಯಾಕಪ್ಪ ಅಂದರೆ ಸೊ ಅದ್ರ ರೂಲ್ ಹೇಳ್ತದೆ ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಎ ಲೆಟರ್ ಆಗಿರಬೇಕು. ನೆಕ್ಸ್ಟ್ ಯು ಕ್ಯಾನ್ಟ್ ಯೂಸ್ ಎ ರಿಸರ್ವ್ ವರ್ಡ್. ನಾನು ಹೇಳಿದೆ ಪ್ರತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ರಿಸರ್ವ್ ವರ್ಡ್ಸ್ ಅಂತ ಇರುತ್ತೆ. ರಿಸರ್ವ್ ವರ್ಡ್ಸ್ ಅಂದ್ರೆ ರಿಸರ್ವ್ ವರ್ಡ್ಸ್ ಅಂತ ಅಂದ್ರೆ ಪ್ರೀ ಡಿಫೈನ್ಡ್ ವರ್ಡ್ಸ್, ಓಕೆ, ಅಥವಾ ಕೀ ವರ್ಡ್ಸ್ ಅಂತ ಕರಿತೀವಿ. ದ ಮೀನಿಂಗ್ ಆಫ್ ದ ವರ್ಡ್ ಕೆನಾಟ್ ಬಿ ಚೇಂಜ್ಡ್ ಬೈ ದ ಯೂಸರ್. ಅದ್ರ ಮೀನಿಂಗ್ನ, ಅದ್ರ ಸ್ಟ್ರಕ್ಚರ್ನ ನಾವು ಯಾರು ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅಂತಹ ವೇರಿಯಬಲ್ಸ್ನ ನಾವು ರಿಸರ್ವ್ ವರ್ಡ್ಸ್ ಅಂತ ಕರಿತೀವಿ. ಅದನ್ನ ನಾವು ಡಿಫೈನ್ ಮಾಡಬಾರ್ದು. ಇವಾಗ ರೆಮ್ ಅಂತ ಹೇಳಿದೆ, ರೆಮ್ ಈಸ್ ಎ ರಿಸರ್ವ್ ವರ್ಡ್. ಅದನ್ನ ನಾವು ವೇರಿಯಬಲ್ ಆಗಿ ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಓಕೆ. ಅದೇ ತರ ಇಫ್ ಅಂತ ಇದೆ, ಓಕೆ, ಎಲ್ಸ್ ಅಂತ ಇದೆ. ಅವನ್ ಯಾವನು ನಾವು ವೇರಿಯೇಬಲ್ ಆಗಿ ನಾವು ಡಿಫೈನ್ ಮಾಡಬಾರ್ದು. ಹಾಗಾಗಿ ರಿಸರ್ವ್ ವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಎ ವೇರಿಯೇಬಲ್. ಓಕೆ. ಮತ್ತೆ ವಿಜುವಲ್ ಬೇಸಿಕಲ್ಲಿ ಇನ್ನೊಂದು ಕೆಲವು ರಿಸರ್ವ್ ವರ್ಡ್ಸ್ ಬರುತ್ತೆ, ಅವನು ಸಹ ನಾವು ಯೂಸ್ ಮಾಡಬಾರ್ದು. ವಿ ಬಿ ಇಂದ ಸ್ಟಾರ್ಟ್ ಆಗುತ್ತೆ. ವಿ ಬಿ ಬ್ಲ್ಯಾಕ್, ವಿ ಬಿ ಗ್ರೀನ್, ವಿ ಬಿ ವಿಂಡೋ ಅಂತ ಎಲ್ಲ ಬರುತ್ತೆ. ಅವನು ಸಹ ನಾವು ವೇರಿಯೇಬಲ್ ಆಗಿ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಪೀರಿಯಡ್ ನಾಟ್ ಪರ್ಮಿಟೆಡ್. ನೋಡಿ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಎಸ್ಪೆಷಲಿ ಪೀರಿಯಡ್ ನ ಅಲೋ ಮಾಡಲ್ಲ, ಅಂಡರ್ ಸ್ಕೋರ್ ನ ಅಲೋ ಮಾಡತ್ತೆ. ವೇರಿಯೇಬಲ್ ನ ಡಿಫೈನ್ ಮಾಡಬೇಕಾದ್ರೆ ಅಂಡರ್ ಸ್ಕೋರ್ ನ ಯೂಸ್ ಮಾಡ್ಕೋಬಹುದು, ಆದ್ರೆ ಪೀರಿಯಡ್ ನ ನಾವು ಯೂಸ್ ಮಾಡಬಾರ್ದು. ಹಾಗೆ ಯು ಕ್ಯಾನ್ ಯೂಸ್ ಎ ಸಿಂಗಲ್ ಕೊಟೇಶನ್ ಮಾರ್ಕ್. ಓಕೆ, ಸಿಂಗಲ್ ಕೊಟೇಶನ್ ಮಾರ್ಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಟು ರೆಪ್ರೆಸೆಂಟ್ ದ ಏನು ಕಾಮೆಂಟ್ಸ್. ಸೊ ಕಾಮೆಂಟ್ಸ್ ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಕಾಮೆಂಟ್ಸ್ ಗೋಸ್ಕರ. ನೆಕ್ಸ್ಟ್, ಕೆನಾಟ್ ರಿಪೀಟ್ ನೇಮ್ಸ್ ವಿತ್ ಇನ್ ದ ಸೇಮ್ ಲೆವೆಲ್ ಆಫ್ ಸ್ಕೋಪ್. ಸೇಮ್ ಲೆವೆಲ್ ಆಫ್ ಸ್ಕೋಪ್ ಅಂತ ಅಂದ್ರೆ, ಸೊ ನೋಡಿ ಇಲ್ಲಿ ಕೋಡಿಂಗ್ ಬಂದಾಗ ಸೊ ಒಂದು ಕಮಾಂಡ್ ಬಟನ್ ಹಾಕೊಂತಾ ಇದೀನಿ, ಕೋಡಿಂಗ್ ಪಾರ್ಟ್ ನ ಕ್ಲಿಕ್ ಮಾಡ್ತಾ ಇದೀನಿ. ಸೊ ಈ ಕೋಡಿಂಗ್ ಪಾರ್ಟ್ ಅಲ್ಲಿ ಇದು ಒಂದ್ ಕೋಡಿಂಗ್ ಇದೆ. ಇಲ್ಲೇನೆ ನಾನು 2 ವೇರಿಯೇಬಲ್ ನ ಡಿಫೈನ್ ಮಾಡಬಾರ್ದು. ಸೇಮ್ ಸ್ಕೋಪ್ ಅಂದ್ರೆ ಪ್ರೈವೇಟ್ ಸಬ್, ಇಲ್ಲಿ ಸೇಮ್ ವೇರಿಯೇಬಲ್ ಏಜ್ ಅಂತ ಇರುತ್ತೆ. ಇನ್ನೊಂದ್ಸತಿ ಏಜ್ ಇಲ್ಲ ಯೂಸ್ ಮಾಡಬಾರ್ದು ನಾವು. ಓಕೆ, ಬೇಕಾದ್ರೆ ಬೇರೆ ಇದರಲ್ಲಿ ನಾವು ಫಾರ್ಮ್ ಅಲ್ಲಿ ಅಥವಾ ಬೇರೆ ನಾವು ಏನು ಮಾಡ್ಯೂಲ್ ಅಲ್ಲಿ ನಾವು ಏಜ್ ಅಂತ ಕೊಟ್ಕೋಬಹುದೇ ಹೊರತು ಸೇಮ್ ಸ್ಕೋಪ್ ಅಲ್ಲಿ ನಾವು ಏಜ್ ಅಂತ ಕೊಡಬಾರ್ದು. ಓಕೆ, ಇದನ್ನ ಇಲ್ಲಿ ಹೇಳ್ತಾರೆ. ಕೆನಾಟ್ ರಿಪೀಟ್ ದ ನೇಮ್ಸ್ ವಿತ್ ಇನ್ ದ ಸೇಮ್ ಲೆವೆಲ್ ಆಫ್ ಸ್ಕೋಪ್. ಒಂದೇ ಲೆವೆಲ್ ಆಫ್ ಸ್ಕೋಪ್ ಇದ್ದಾಗ ಒಂದೇ ಫಾರ್ಮ್ ಅಲ್ಲಿ ಮತ್ತೆ ಒಂದೇ ಸಬ್ ಪ್ರೊಸೀಜರ್ ಅಲ್ಲಿ ಆ ವೇರಿಯೇಬಲ್ ನೇಮ್ ನ ನಾವು ಡಿಫೈನ್ ಮಾಡಬಾರ್ದು. ಇವಿಷ್ಟು ರೂಲ್ಸ್ ನಾನು ನಾವು ನೆನ್ಪಿಟ್ಕೊಂಡಿರ್ಬೇಕು ಯಾವಾಗ ಒಂದು ವೇರಿಯೇಬಲ್ ನ ನಾವು ಡಿಫೈನ್ ಮಾಡ್ತಾ ಇದೀವಿ ಅಂತಂದ್ರೆ. ಸೊ ಯಾವ್ಯಾವು ವೇರಿಯೇಬಲ್ಸ್ ನೇಮ್ಸ್ ಕೆನಾಟ್ ಎಕ್ಸೀಡ್ 255 ಕ್ಯಾರೆಕ್ಟರ್ಸ್. ದೇ ಮೇ ಇನ್ಕ್ಲೂಡ್ ಲೆಟರ್ಸ್, ನಂಬರ್ಸ್ ಅಂಡ್ ಅಂಡರ್ಸ್ಕೋರ್. The first character must be a letter. You can't use the reserved words. Period not permitted. You can use a single quote mark instead of from statement. Cannot repeat names within the same level of scope. ಇವನ್ನ ನೆನ್ಪಿಟ್ಕೊಂಡು ನೀವು ವೇರಿಯೇಬಲ್ ನ ಡಿಫೈನ್ ಮಾಡಿದ್ರೆ ಎರರ್ಸ್ ಬರೋದಿಲ್ಲ. ಅದು ಬಿಟ್ಟು ನಾವು ಇದನ್ನ ಅಪೋಸ್ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ನಮ್ಗೆ ಎರರ್ಸ್ ಬರುತ್ತೆ. ಹಾಗಾಗಿ ಈ ರೂಲ್ಸ್ ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಯಾವ್ಯಾವು ವ್ಯಾಲಿಡ್ ವೇರಿಯೇಬಲ್ಸ್ ಮತ್ತೆ ಇನ್ವ್ಯಾಲಿಡ್ ವೇರಿಯೇಬಲ್ಸ್ ಅಂದ್ರೆ ನೋಡಿ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇಲ್ಲಿ ಅಂಡರ್ ಸ್ಕೋರ್ ನ ಯೂಸ್ ಮಾಡಿದೀನಿ. ರೂಲ್ ಹೇಳುತ್ತೆ ಅಂಡರ್ ಸ್ಕೋರ್ ನ ತಗೋಬಹುದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೀರಿಯಡ್ ನ ಯೂಸ್ ಮಾಡಿದೀನಿ. ಸೊ ಇನ್ವ್ಯಾಲಿಡ್ ವೇರಿಯೇಬಲ್ ಯಾಕಂತ ಪೀರಿಯಡ್ ನಾಟ್ ಪರ್ಮಿಟೆಡ್. ಸೊ ನೆಕ್ಸ್ಟ್ ಅಮೌಂಟ್, ಇಟ್ಸ್ ಎ ವ್ಯಾಲಿಡ್ ವೇರಿಯೇಬಲ್. 1 ಅಮೌಂಟ್ ಅಂತ ಕೊಟ್ಟಿದ್ದೀನಿ. ಯಾಕೆಂದ್ರೆ ರೂಲ್ ಹೇಳುತ್ತೆ ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಎ ಲೆಟರ್ ಆಗಿರ್ಬೇಕು. ಬಟ್ ಇಲ್ಲಿ ಏನಾಗಿದೆ, ನಂಬರ್ ಆಗಿದೆ, ಹಾಗಾಗಿ ಇನ್ವ್ಯಾಲಿಡ್. ಮತ್ತೆ ಸ್ಯಾಲರಿ ಆಫ್ ಅನ್ ಎಂಪ್ಲಾಯಿ ಯೂಸಿಂಗ್ ಅಂಡರ್ ಸ್ಕೋರ್. ನೋಡಿ ಎಷ್ಟು ದೊಡ್ಡ ಲೆಟರ್ಸ್ ನಾನು ವೇರಿಯೇಬಲ್ ಆಗಿ ಡಿಫೈನ್ ಮಾಡ್ಕೊಂಡಿದೀನಿ. ಸೊ ಎಷ್ಟು ಅಲೋ ಮಾಡುತ್ತೆ, 255 ಕ್ಯಾರೆಕ್ಟರ್ಸ್ ವರ್ಗೂ ಅಲೋ ಮಾಡುತ್ತೆ. ಸೊ ನಂಬರ್ ಆಫ್ ವರ್ಡ್ಸ್ ಇರೋದ್ರಿಂದ ಯಾವಾಗ್ಲೂ ವೇರಿಯೇಬಲ್ ಎಂತೂ ಜಾಯಿನ್ ಮಾಡಬೇಕಾಗತ್ತೆ. ಬ್ರೇಕ್ ಮಾಡಿ ವರ್ಡ್ ಇಂದ ವರ್ಡ್ಗೆ ನಾವೇನ್ ಯೂಸ್ ಮಾಡ್ತೀವಿ, ಅಂಡರ್ ಸ್ಕೋರ್ ನ ಯೂಸ್ ಮಾಡ್ಕೊಂತ ಹೋಗ್ತೀವಿ. ಅವಾಗ ಈಸಿ ಆಗತ್ತೆ ನಮ್ಗೆ ಬರೆಯೋದಿಕ್ಕೆ. ಇಲ್ಲ ಒಂದೇ ವರ್ಡ್ ಅಲ್ಲಿ ಸ್ಯಾಲರಿ ಆಫ್ ಎನ್ ಎಂಪ್ಲಾಯ್ ಅಂತ ಬರೆದ್ರೆ ಸೊ ಅಕ್ಸೆಪ್ಟ್ ಮಾಡತ್ತೆ, ಆದ್ರೆ ನಮಗೆ ಟೈಪ್ ಮಾಡ್ಬೇಕಾದ್ರೆ ಏನಾಗತ್ತೆ, ಪ್ರಾಬ್ಲಮ್ ಆಗುತ್ತೆ, ಎರರ್ಸ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವರ್ಡ್ ಟು ವರ್ಡ್ ಜಾಯಿನ್ ಮಾಡೋದಕ್ಕೆ ಅಂಡರ್ ಸ್ಕೋರ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಇನ್ವ್ಯಾಲಿಡ್ ಅಂತ ಬಂದಾಗ ಸ್ಯಾಲರಿ ಸ್ಟಾರ್ ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಸ್ಲಾಶ್ ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಮತ್ತೆ ಇಲ್ಲಿ ಡಾಲರ್ ಸಿಂಬಲ್ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇದನ್ನ ಇನ್ವ್ಯಾಲಿಡ್ ವೇರಿಯೇಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವೇರಿಯೇಬಲ್ ಡಿಕ್ಲರೇಷನ್. ಇದರ ಮೆನಿ ಟೈಪ್ಸ್ ಟು ಡಿಫೈನ್ ದ ವೇರಿಯೇಬಲ್ಸ್. ನಾವು ವೇರಿಯೇಬಲ್ಸ್ ನ ಡಿಫೈನ್ ಮಾಡಬೇಕು ಅಂತ ಅಂದ್ರೆ ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ನೋಡಿ, ನಮಗೆ ವೇರಿಯೇಬಲ್ಸ್ ನಾವು ಫಾರ್ಮ್ಸ್ ಎಷ್ಟೊಂದು ಫಾರ್ಮ್ಸ್ ನಾವು ಯೂಸ್ ಮಾಡ್ಕೊಂತೀವಿ. ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3 ಅಂತ ಹೇಳ್ಬಿಟ್ಟು ಆ ಫಾರ್ಮ್ಸ್ ಅಲ್ಲೂ ವೇರಿಯೇಬಲ್ಸ್ ನ ಡಿಫೈನ್ ಮಾಡಬಹುದು. ನೆಕ್ಸ್ಟ್ ಮಾಡ್ಯೂಲ್ ಅಂತ ಬರುತ್ತೆ, ಮಾಡ್ಯೂಲ್ ಅಲ್ಲೂ ನಾವು ಡಿಫೈನ್ ಮಾಡಬಹುದು. ನೆಕ್ಸ್ಟ್ ಕಮಾಂಡ್ ಬಟನ್, ಇಲ್ಲೂ ವೇರಿಯೇಬಲ್ಸ್ ನ ಡಿಫೈನ್ ಮಾಡಬಹುದು. ಸೊ ಇನ್ನೊಂದು ಬರುತ್ತೆ ನಮಗೆ ಜನರಲ್ ಅಂತ ಬರುತ್ತೆ. ಸೊ ಇದನ್ನ ತಗೊಂಡಾಗ ನೋಡಿ, ಇಲ್ಲಿ ಜನರಲ್ ಅಂತ ಕೊಟ್ಟಾಗ ಇಲ್ಲೂ ನಾವು ವೇರಿಯೇಬಲ್ಸ್ ನ ಡಿಫೈನ್ ಮಾಡಬಹುದು. ಅವೆಲ್ಲ ಏನಾಗತ್ತೆ, ಸ್ಕೋಪ್ ಆಫ್ ಎ ವೇರಿಯೇಬಲ್ಸ್ ಆಗತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಎ ವೇರಿಯೇಬಲ್ ಅಂತ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಓಕೆ, ಇನ್ನೊಂದ್ಸತಿ ಅದನ್ನ ಹೇಳ್ಕೊಂತ ಬರ್ತೀನಿ. ಓಕೆ, ಹಾಗಾಗಿ ದೇರ್ ಆರ್ ಮೆನಿ ವೇಸ್ ಆಫ್ ಡಿಕ್ಲೇರಿಂಗ್ ಎ ವೇರಿಯೇಬಲ್ಸ್ ಇನ್ ವಿಜುವಲ್ ಬೇಸಿಕ್. ಡಿಪೆಂಡ್ ಆನ್ ವೇರ್ ದ ವೇರಿಯೇಬಲ್ಸ್ ಆರ್ ಡಿಕ್ಲೇರ್ಡ್, ಹೌ ದೇ ಕೆನ್ ಆರ್ ಡಿಕ್ಲೇರ್ಡ್. ಯಾಕೆ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ, ಎಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ ಅಂತ ನಾವು ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ಡಿಕ್ಲೇರಿಂಗ್ ಎ ವೇರಿಯೇಬಲ್. ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಯೂಸಿಂಗ್ ಎಕ್ಸ್ಪ್ಲಿಸಿಟ್, ಆಪ್ಷನ್ ಎಕ್ಸ್ಪ್ಲಿಸಿಟ್. ನೆಕ್ಸ್ಟ್, ಸ್ಕೋಪ್ ಆಫ್ ಎ ವೇರಿಯೇಬಲ್. ಫಸ್ಟ್ ಒನ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್. Declaring a variable tells Visual Basic to
to reserve a space in memory. It is not must that variable should be declared before using it. ಸೊ ನಾವು ಮುಂಚೆನೆ ಏನು ಡಿಫೈನ್ ಮಾಡ್ಕೋಬೇಕು ಅಂತ ಇಲ್ಲ. ವಿಜುವಲ್ ಬೇಸಿಕಲಿ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಡಿಫೈನ್ ಮಾಡ್ಬೋದು. ಆದ್ರೆ ಅದರ್ ಲ್ಯಾಂಗ್ವೇಜಸ್ ಲೈಕ್ C++ ನಾವು ಸಿ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ, ನಾವು ಮುಂಚೆನೆ ನಾವು ಡಿಫೈನ್ ಮಾಡ್ಕೋಬೇಕು. ಅದು ಯೂಸ್ ಮಾಡ್ಕೊಂತಾ ಇದೀವಿ ಅಂದ್ರೆ ಡಿಕ್ಲರೇಷನ್ ಪಾರ್ಟ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಡಿಕ್ಲೇರ್ ಮಾಡ್ಬೇಕಾಗಿರುತ್ತೆ. ಅದೇ ಈ ಲ್ಯಾಂಗ್ವೇಜ್ ಅಲ್ಲಿ ಆತರ ಅಲ್ಲ, ಎಲ್ಲೋ ನಮ್ಗೆ ಬೇಕಾಗಿರುತ್ತೆ ಅನ್ಕೊಳ್ಳಿ, ಅಲ್ಲೇ ನಾವ್ ಏನ್ ಮಾಡ್ಕೋಬಹುದು, ಡಿಫೈನ್ ಮಾಡ್ಕೋಬಹುದು. ಆದ್ರೆ ಬೆಟರ್ ಅಂತ ಅಂದ್ರೆ ಗುಡ್ ಪ್ರೋಗ್ರಾಮ್ ಅನ್ನಿಸ್ಕೊಂಡಾಗ ನಾವು ಫಸ್ಟೇ ಡಿಕ್ಲೇರ್ ಮಾಡ್ಕೊಂಡ್ರೆ ಯಾವ್ದೇ ಕನ್ಫ್ಯೂಷನ್ಸ್ ಇರಲ್ಲ. ಹಾಗಾಗಿ ನಾವು ಡಿಕ್ಲೇರ್ ಮಾಡಬಹುದು. ಆದ್ರೆ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೂ ಏನೋ ಅದು ಪ್ರಾಬ್ಲಮ್ ಮಾಡಲ್ಲ. Automatically, whenever Visual Basic encounters a new variable, it assigns the default variable type and value. This is called implicit declaration. So, ನಾವು ಏನಾದ್ರೂ ಒಂದು ವೇರಿಯೇಬಲ್ ನಾವು ನ್ಯೂ ವೇರಿಯೇಬಲ್ ನಾವು ಡಿಫೈನ್ ಮಾಡಿ ವ್ಯಾಲ್ಯೂ ಕೊಟ್ಬಿಟ್ಟಿದೀವಿ ಅಂತಂದ್ರೆ A=10 ಅಂತ ಕೊಟ್ಬಿಟ್ಟಿದೀನಿ. ಸೊ 10 ಅನ್ನೋದೇನು, ಇಟ್ಸ್ ಎ ನ್ಯೂಮೆರಿಕ್ ನಂಬರ್, ನಮಗ್ ಗೊತ್ತಿದೆ ಅಲ್ವಾ. ನಂಬರ್ ಅದು, ಆ ನಂಬರ್ ಇಂಟೀಜರ್ ನಂಬರ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ನಂಬರ್ ಸಿಸ್ಟಮ್ ಅಲ್ಲಿ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಯಾವುದು ನಾವು ಹೋಲ್ ನಂಬರ್ಸ್ ಮತ್ತೆ ಫ್ರಾಕ್ಷನ್ ನಂಬರ್ಸ್, ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಹೋಲ್ ನಂಬರ್ಸ್ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಅಂದ್ರೆ ಹೋಲ್ ನಂಬರ್ಸ್ ಎಲ್ಲಾನು ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಎನಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸೊ ಫ್ರಾಕ್ಷನಲ್ ಪಾರ್ಟ್ ಇದ್ರೆ ಅದನ್ನ ಏನಂತ ಕರಿತೀವಿ, ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ 10 ಅಂತ ಅಂದ್ರೆ ಏನು, ಇಟ್ಸ್ ಎ ಹೋಲ್ ನಂಬರ್ ಅಲ್ವಾ. ಅದಕ್ಕೆ ಯಾವುದೇ ಫ್ರಾಕ್ಷನಲ್ ಪಾರ್ಟ್ ಇಲ್ಲ. ಸೊ A=10 ಅದೇನಂತ, A=10 ಅಂತ ಕೊಟ್ಟಿದ ತಕ್ಷಣ ಆಟೋಮೆಟಿಕಲಿ ಏನಂತ ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ, ಇದು ಇಂಟೀಜರ್ ವೇರಿಯಬಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಮೆಮೊರಿ ಲೊಕೇಶನ್ಸ್ ಬೇಕೋ ಅಷ್ಟನ್ನ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಆ ತರ ಟೈಪ್ ನ ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಇದರಲ್ಲಿ ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂದ್ರೆ automatically whenever a Visual Basic encounters a new variables, it assigns the default variable type and value. So now A=10.5 ಅಂತ ಕೊಟ್ಟಿದೀವಿ ಇವಾಗ. ಓಕೆ, 10.5 is a fractional ಗೆ ಏನೋದು ಫ್ಲೋಟ್ ಅಂತ ಅರ್ಥ ಮಾಡ್ಕೊಳುತ್ತೆ. ಏನ್ ಮಾಡುತ್ತೆ, ಮೆಮೊರಿ ಲೊಕೇಶನ್ಸ್ ನ ಸೊ ಡೆಸಿಮಲ್ ಪಾಯಿಂಟ್ಸ್ ಎಷ್ಟು ಬೇಕೋ ಅಷ್ಟನ್ನ ಸ್ಟೋರ್ ಮಾಡ್ಕೊಂಡ್ಬಿಡತ್ತೆ. ಅದೇ ನಾವು ಫ್ಲೋಟು, ಇಂಟೀಜರು, ಕ್ಯಾರೆಕ್ಟರ್ ಅಂತ ನೇಮ್ ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವು ಡೇಟಾ ಟೈಪ್ಸ್ ನೇಮ್ಸ್, ಅದನ್ನ ನಾವು ಮೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ತಗೊಳಂತ ಕಾನ್ಸೆಪ್ಟ್ಸ್ ನ ಏನಂತ ಕರಿತೀವಿ, ನಾವು ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ ವಿಜುವಲ್ ಬೇಸಿಕ್ ಅಲ್ಲಿ. ಸೊ ಅದೇ ತರ ನಾವು ಒಂದು ವೇರಿಯೇಬಲ್ ನ ಡಿಫೈನ್ ಮಾಡಬೇಕು ಅಂದ್ರೆ ಸಮ್ ಸಿಂಟ್ಯಾಕ್ಸ್ ಇದೆ. ಹಾಗಾಗಿ ಆ ಸಿಂಟ್ಯಾಕ್ಸ್ ನ ಯೂಸ್ ಮಾಡಿಕೊಂಡು ನಾವು ವೇರಿಯೇಬಲ್ ನ ನಾವು ಡಿಫೈನ್ ಮಾಡುವಂತ ಕಾನ್ಸೆಪ್ಟ್ ನ ನಾವು ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಅಲ್ಲಿ ವಿ ಕ್ಯಾನ್ ಯೂಸ್ ದ ಡಿಮ್ ಕೀವರ್ಡ್. ಡಿಮ್ ಅಂತ ಒಂದು ಏನಿದೆ ಕೀವರ್ಡ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ವೇರಿಯೇಬಲ್ ನ ಡಿಫೈನ್ ಮಾಡುವಂತ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್. ಅಂದ್ರೆ ದ ವೇರಿಯೇಬಲ್ಸ್ ಆರ್ ಡಿಕ್ಲೇರ್ಡ್ ವಿತ್ ಇನ್ ಎ ಡಿಮ್ ಸ್ಟೇಟ್ಮೆಂಟ್ to name the variable and its type. The as type clause, as anta it's very important. The as type clause in the dim statement allows to define the data type or object type of a variable. This is called explicit declaration. ನೋಡಿ, ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ನ ಯೂಸ್ ಮಾಡ್ಕೊಂತಾ ಇದೀವಿ ಅಂದ್ರೆ ಮಸ್ಟ್ ಅಂಡ್ ಶುಡ್ 2 ಕೀವರ್ಡ್ಸ್ ನ ಯೂಸ್ ಮಾಡಬೇಕು. ಒಂದು ಡಿಮ್ ಕೀವರ್ಡ್ ನ ಯೂಸ್ ಮಾಡಬೇಕು, ಇನ್ನೊಂದು ಆಸ್ ಕೀವರ್ಡ್ ನ ನೀವು ಯೂಸ್ ಮಾಡಲೇಬೇಕು. ಅವೆರಡು ಯೂಸ್ ಮಾಡಿದ್ರೆ ಮಾತ್ರನೇ ಇಟ್ಸ್ ಎನ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್. ಇಟ್ ಈಸ್ ಎ ಗುಡ್ ಡಿಕ್ಲರೇಷನ್, ಬೆಟರ್ ಡಿಕ್ಲರೇಷನ್, ಈಸಿ ಡಿಕ್ಲರೇಷನ್. ನಮಗೆ ನೋಡಿ ಸಿಂಟ್ಯಾಕ್ಸ್, ಡಿಮ್ ಅನ್ನ ಕೀವರ್ಡ್ ನ ಯೂಸ್ ಮಾಡ್ಕೊಂತಾ ಇದೀವಿ, ವ್ಯಾರಿಯಬಲ್ ನೇಮ್ ಹ್ಯಾಸ್ ಡೇಟಾ ಟೈಪ್. ಸೊ ಇಲ್ಲಿ ಡೇಟಾ ಟೈಪ್ ನ ನಾವೇ ಕೊಟ್ಬಿಡ್ತಾ ಇದೀವಿ. ಕೊಡೋದ್ರಿಂದ ಅದೇನಾಗತ್ತೆ, ಯಾವ್ದೇ ಕನ್ಫ್ಯೂಷನ್ಸ್ ಇರಲ್ಲ ಸಿಸ್ಟಮ್ಗೆ. ನಾವೇನೆ ಯಾವ ಡೇಟಾ ಟೈಪ್ ಅಂತ ಮುಂಚೆನೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಡಿಫೈನ್ ಮಾಡ್ತಾ ಇದೀವಿ. ಸೊ ಡೇಟಾ ಟೈಪ್ಸ್ ನೆಕ್ಸ್ಟ್ ಸೆಷನ್ ನಲ್ಲಿ ಯಾವ್ಯಾವ ಡೇಟಾ ಟೈಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅದೇ ನಮ್ಗೆಲ್ಲ ಕಾಮನ್ ಆಗಿ ಗೊತ್ತು ಬೇಸಿಕ್ ಡೇಟಾ ಟೈಪ್ಸ್ ಯಾವ್ಯಾವು. ಸೊ ಅದನ್ನ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತಾನೂ ಕರಿತೀವಿ ಅಥವಾ ಬೇಸಿಕ್ ಡೇಟಾ ಟೈಪ್ಸ್ ಅಂತಾನೂ ಕರಿತೀವಿ. ಇಂಟೀಜರು, ಫ್ಲೋಟು, ಡಬಲ್ ಮತ್ತೆ ಕ್ಯಾರೆಕ್ಟರ್, ಅವು 4. ಅದೇ ಡಿಪೆಂಡ್ ಅಪಾನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಡೇಟಾ ಟೈಪ್ಸ್ ಆಡ್ ಆಗ್ತಾ ಬರ್ತಾ ಇರತ್ತೆ. ಸೊ ಬೇಸಿಕ್ ಆಗಿ ಇಂಟೀಜರು, ಫ್ಲೋಟು ನಮ್ಗೆಲ್ಲರಿಗೂ ಗೊತ್ತಿರೋದ್ರಿಂದ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ, ಡಿಮ್ str ನೇಮ್ ಆಸ್ ಸ್ಟ್ರಿಂಗ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ
ಈ str ನೇಮ್ ಅನ್ನೋಂತಹ ವ್ಯಾರಿಯಬಲ್ ಇದನ್ನ ಸ್ಟೋರ್ ಮಾಡ್ಕೊಳುತ್ತೆ, ಸ್ಟ್ರಿಂಗ್ ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸ್ಟ್ರಿಂಗ್ ಈಸ್ ಆಲ್ಸೋ ಎ ಡೇಟಾ ಟೈಪ್. ಜಸ್ಟ್ ಲೈಕ್ ಎ ಕ್ಯಾರೆಕ್ಟರ್ ಆದ್ರೆ ಏನ್ ತಗೊಳುತ್ತೆ, ಸಿಂಗಲ್ ಕ್ಯಾರೆಕ್ಟರ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸ್ಟ್ರಿಂಗ್ ಅಂತ ಅಂದ್ರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಸೊ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ನ ಏನಂತ ಕರಿತೀವಿ ನಾವು, ಸ್ಟ್ರಿಂಗ್ ಅಂತ ಕರಿತೀವಿ. ಎನ್ಕ್ಲೋಸ್ಡ್ ವಿತ್ ಇನ್ ಎ ನಲ್. ಓಕೆ, ಎನ್ಕ್ಲೋಸ್ಡ್ ವಿತ್ ಇನ್ ಎ ಡಬಲ್ ಕೋರ್ಸ್ ಅಂಡ್ ಎಂಡೆಡ್ ಬೈ ಎ ನಲ್ ಕ್ಯಾರೆಕ್ಟರ್, ಅದನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಇಲ್ಲಿ ನೇಮ್, ಓಕೆ, ನೇಮ್ ಅಂತ ಅಂತಾಗ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್, ಅಲ್ಲೇನಿರುತ್ತೆ ನಮಗೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಯಾವ ಡೇಟಾ ಟೈಪ್ ನ ಯೂಸ್ ಮಾಡ್ಕೊಂತ ಇದೀವಿ, ವಿ ಆರ್ ಯೂಸಿಂಗ್ ದ ಸ್ಟ್ರಿಂಗ್ ಡೇಟಾ ಟೈಪ್. ಅದೇ ತರ ಡಿಮ್ ಇಂಟ್ ಕೌಂಟರ್ಸ್ ಹ್ಯಾಸ್ ಎ ಇಂಟೀಜರ್. ಸೊ ಇಂಟೀಜರ್ ಗೊತ್ತಿದೆ, ಇಂಟೀಜರ್ ಅಂತ ಅಂದ್ರೆ ನಮಗೆ ಹೋಲ್ ನಂಬರ್ಸ್. ಓಕೆ, ಇಲ್ಲಿ ಅದೇ ಫ್ರಾಕ್ಷನಲ್ ಪಾರ್ಟ್ ಇರಲ್ಲ, ಹೋಲ್ ನಂಬರ್ಸ್ ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಇಲ್ಲಿ ಇಂಟ್ ಕೌಂಟರ್ಸ್ ಅನ್ನೋದು ಏನೇನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಇಂಟೀಜರ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ನೆಕ್ಸ್ಟ್, if you want to declare more variables, you can declare them in a separate line, or you may also combine more in a one line, separating each variable with a comma as follows. ಕೆಳಗಡೆ ಹೇಳ್ತೀನಿ ನೋಡಿ, ಒಂದೊಂದೇ ಇದ್ದಾಗ ನಾವು ಈ ತರ ಡಿಫೈನ್ ಮಾಡ್ತೀವಿ. ಸೊ ಸೇಮ್ ತರ ಇದ್ದಾಗ, ಜಾಸ್ತಿ ವೇರಿಯೇಬಲ್ಸ್ ಇದ್ದಾಗ ಬೈ ಯೂಸಿಂಗ್ ದ ಕಾಮಾ ಆಪರೇಟರ್. ಸೊ ಕಾಮಾ ಆಪರೇಟರ್ ನ ಯೂಸ್ ಮಾಡಿಕೊಂಡು ನಾವು ವೇರಿಯೇಬಲ್ಸ್ ನ ನಾವು ಈ ತರನು ಡಿಫೈನ್ ಮಾಡಬಹುದು. ನೋಡಿ, ಡಿಮ್ ವೇರಿಯೇಬಲ್ ನೇಮ್ 1 ಹ್ಯಾಸ್ ಡೇಟಾ ಟೈಪ್ 1, ವೇರಿಯೇಬಲ್ ನೇಮ್ 2 ಹ್ಯಾಸ್ ಡೇಟಾ ಟೈಪ್ 2, ವೇರಿಯೇಬಲ್ ನೇಮ್ 3 ಹ್ಯಾಸ್ ಡೇಟಾ ಟೈಪ್ 3. ಆ ತರ ನಿಮ್ಗೆ ಎಷ್ಟು ಡೇಟಾ ಟೈಪ್ಸ್ ಬೇಕೋ ಅಷ್ಟು ಡೇಟಾ ಟೈಪ್ ನು ಒಂದೇ ಲೈನ್ ಅಲ್ಲಿ ಕಾಮಾ ಆಪರೇಟರ್ ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಡಿಮ್ ಪಾಸ್ವರ್ಡ್ ಹ್ಯಾಸ್ ಎ ಸ್ಟ್ರಿಂಗ್, ಕಾಮಾ ಯುವರ್ ನೇಮ್ ಹ್ಯಾಸ್ ಎ ಸ್ಟ್ರಿಂಗ್, ಕಾಮಾ ಫಸ್ಟ್ ನೇಮ್ ಆಸ್ ಅ ಇಂಟೀಜರ್. ನೋಡಿ, ಇಲ್ಲಿ ಎರಡು ಸ್ಟ್ರಿಂಗ್ ಡೇಟಾ ಟೈಪ್ಸ್ ಇದೆ, ಒಂದು ಇಂಟೀಜರ್ ಡೇಟಾ ಟೈಪ್ ಇದೆ. ಅದೇ ಒಂದೇ ಲೈನ್ ಅಲ್ಲಿ ಕಾಮಾ ಆಪರೇಟರ್ ನ ಯೂಸ್ ಮಾಡಿಕೊಂಡು ನಾವು ಡಿಫೈನ್ ಮಾಡ್ಕೊಂಡು ಹೋಗಿದೀವಿ. ಇದನ್ನ ಬೇಕಾದ್ರೆ ನಾವು ವಿತೌಟ್ ಕಾಮಾ ಆಪರೇಟರ್ ಅಂದ್ರೆ ಇದು ಇಂಡಿವಿಜುವಲ್ ಮೆಥಡ್. ನೋಡಿ, ಅದೇ ಪ್ರತಿಯೊಂದಕ್ಕೂ ನಾವು ಏನ್ ಸೇರಿಸಬೇಕಾಗತ್ತೆ, ಡಿಮ್ ಸೇರಿಸಬೇಕಾಗತ್ತೆ. ಅವಾಗ ಡಿಮ್, ಇವಾಗ ಏನಾಯ್ತು, ಇವೆಲ್ಲಾನು ಇಂಡಿವಿಜುವಲ್ ಆಯ್ತು. ಆದ್ರೆ ಪ್ರೋಗ್ರಾಮು ತುಂಬಾ ಲೆಂತಿ ಇದ್ದಾಗ ನಮಗೆ ಸೊ ವೇರಿಯೇಬಲ್ಸ್ ಡಿಫೈನ್ ಗೆ ಜಾಸ್ತಿ ಬೇಕಾಗುತ್ತೆ ಅಂದಾಗ ನಾವು ಒಂದೇ ಲೈನ್ ಅಲ್ಲೇ ಬೈ ಯೂಸಿಂಗ್ ದ ಕಾಮಾ ಆಪರೇಟರ್ ಒಂದೇ ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ನಮ್ಮ ವೇರಿಯೇಬಲ್ಸ್ ನ ನಾವು ಡಿಫೈನ್ ಮಾಡ್ಬೋದು. ಅದೇ ಮಸ್ಟ್ ಅಂಡ್ ಶುಡ್ ಏನಾಗಬೇಕು, ನಾವು ಇಲ್ಲಿ ಕಾಮಾ ಆಪರೇಟರ್ ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ವಿತೌಟ್ ಕಾಮಾ ನಾವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಸೆಕೆಂಡ್ ಮೆಥಡ್ ಬಂದು ಸೊ ಯೂಸಿಂಗ್ ಆಪ್ಷನ್ ಎಕ್ಸ್ಪ್ಲಿಸಿಟ್ ಸ್ಟೇಟ್ಮೆಂಟ್. ನೋಡಿ, ಇವಾಗ ಇದಕ್ಕೆ ಮಾಡಕ್ಕಿಂತ ಮುಂಚೆ ಪ್ರೋಗ್ರಾಮ್ ಅಲ್ಲಿ ಡಿಫೈನ್ ಮಾಡೋಣ. ನೋಡಿ, ಇಲ್ಲಿ ಪ್ರೋಗ್ರಾಮ್ ಬರ್ತಾ ಇದೀನಿ, ಇಲ್ಲಿ ಯೂಸ್ ಮಾಡ್ತಾ ಇದೀನಿ. ಸೊ ಅದೇ ಇದನ್ನ ಡಿಮ್ ಏಜ್ ಹ್ಯಾಸ್, ನೋಡಿ ಕೊಟ್ಟಿದ ತಕ್ಷಣ ಇಂಟೀಜರ್. ವಿಜುವಲ್ ಬೇಸಿಕಲಿ ಇನ್ನೊಂದು ಎಕ್ಸ್ಟ್ರಾ ಫ್ಯೂಚರ್ಸ್ ಇದೆ. ಸೊ ಡೇಟಾ ಟೈಪ್ಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಅಥವಾ ಪ್ರಾಪರ್ಟೀಸ್ ಆಗಿರ್ಬೋದು, ಆಟೋಮೆಟಿಕ್ ಆಗಿ 2 ಕ್ಯಾರೆಕ್ಟರ್ಸ್ ಕೊಟ್ಟಿದ ತಕ್ಷಣ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಅದ್ರ ಮೇಲೆ ನೋಡಿ ಇಂಟ್ ಅಂತ ಕೊಟ್ಟಿದ ತಕ್ಷಣ ಐಎನ್ ಅಷ್ಟೇ ಟೈಪ್ ಮಾಡಿದ್ರು, ಪಾಪ್ ಅಪ್ ವಿಂಡೋ ಓಪನ್ ಆಯ್ತು. ಇಂಟೀಜರ್ ಅನ್ನೋದು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೋಡಿ, ಇಂಟೀಜರ್. ಓಕೆ, ನೋಡಿ ಅದೇ ತರ ಡಿಮ್ ಸ್ಟೂಡೆಂಟ್ ನೇಮ್ ಆಸ್ ಸ್ಟ್ರಿಂಗ್, ST ನೋಡಿ ಬಂತಲ್ಲ. ಸೊ ಈ ತರ ನಾವೇನ್ ಮಾಡ್ಬೋದು, ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ಬೋದು. ಸೊ ಬೈ ಯೂಸಿಂಗ್ ಅ ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ನಾವು ವೇರಿಯೇಬಲ್ಸ್ ನ ಡಿಫೈನ್ ಮಾಡಿದೀವಿ ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್. ಅದು ಬಿಟ್ಟು ನಾವು ಡೈರೆಕ್ಟ್ ಆಗಿ ನಾವು ಈ ತರ ಏಜ್ ಈಸ್ ಈಕ್ವಲ್ ಟು ಏಜ್ ಈಸ್ ಈಕ್ವಲ್ ಟು 45 ಈ ಮೆಥಡ್ ಅಲ್ಲಿ ನಾವು ಡಿಫೈನ್ ಮಾಡಿದೀವಿ ಅಂತ ಅಂದ್ರೆ ಅದನ್ನ ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಇಂಪ್ಲಿಸಿಟ್ ಡಿಕ್ಲರೇಷನ್ ಆಟೋಮೆಟಿಕಲಿ ಅಸೈನ್ ದ ಡೇಟಾ ಟೈಪ್. ಸೊ ಅದೇನೆ ಆಟೋಮೆಟಿಕ್ ಆಗಿ ಡೇಟಾ ಟೈಪ್ ನ ಅಸೈನ್ ಮಾಡ್ಕೊಂಡುತ್ತೆ. ಯಾವ್ದ್ರ ಮೇಲೆ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ, ನೀವೇನ್ ವ್ಯಾಲ್ಯೂ ಕೊಟ್ಟಿರೋದ್ರ ಮೇಲೆ ಅದು ಏನ್ ಮಾಡ್ಕೊಳುತ್ತೆ, ಡೇಟಾ ಟೈಪ್ ನ ಅಸೈನ್ ಮಾಡ್ಕೊಳುತ್ತೆ. ಓಕೆ, ಸೊ 45 ಓಕೆ ಇಟ್ಸ್ ಇಂಟೀಜರ್ ಅಂತ ಹೇಳಿ ಸ್ಟೋರ್ ಮಾಡ್ಕೊಳುತ್ತೆ. ಆದ್ರೆ ಇಲ್ಲಿ ಆ ತರ ಅಲ್ಲ, ಎಕ್ಸ್ಪ್ಲಿಸಿಟ್ ಅಲ್ಲಿ ನಾವೇ ಡಿಫೈನ್ ಮಾಡ್ತಾ ಇದೀವಿ. ಬಟ್ ಏಜ್ ಏನಾದ್ರೂ ತಗೋಬಹುದು, ನಾವು ವ್ಯಾಲ್ಯೂನ ಎಷ್ಟಾದ್ರೂ ತಗೋಬಹುದು. ಆದ್ರೆ ಇಂಪ್ಲಿಸಿಟ್ ಅಲ್ಲಿ ನಾವು ಫಸ್ಟೇ ನಾವು ಡಿಫೈನ್ ಮಾಡ್ಬಿಡ್ತೀವಿ ವ್ಯಾಲ್ಯೂನ, ಆದ್ರೆ ಅಸೈನ್ ಮಾಡ್ಬಿಟ್ಟಿರ್ತೀವಿ. ಆದ್ರೆ ಎಕ್ಸ್ಪ್ಲಿಸಿಟ್ ಅಲ್ಲಿ ನಾವೇನ್ ಮಾಡ್ತೀವಿ,
ಫಸ್ಟ್ ನಾವು ವ್ಯಾರಿಯಬಲ್ ನ ಡಿಫೈನ್ ಮಾಡಿ ಆಮೇಲಿಂದ ಅದಕ್ಕೆ ಸೂಟಬಲ್ ಆಗಿರುವಂತಹ ವ್ಯಾಲ್ಯೂಸ್ ನ ನಾವು ತಗೋಬಹುದಾಗತ್ತೆ. ಸೊ ನೆಕ್ಸ್ಟ್ ಮೆಥಡ್ ಆಪ್ಷನ್ ಎಕ್ಸ್ಪ್ಲಿಸಿಟ್ ಸ್ಟೇಟ್ಮೆಂಟ್. ಇಲ್ಲಿ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತಾನೆ ನಾವು ಯೂಸ್ ಮಾಡ್ಕೊಂತೀವಿ. ಇಟ್ ಇಸ್ ಎ ವರ್ಡ್ ಕೀವರ್ಡ್ ಅಂತ ಹೇಳ್ಬೋದು ನಾವು. ಯೂಸ್ ಟು ಡಿಕ್ಲೇರ್ ದ ವ್ಯಾರಿಯಬಲ್ ಅಟ್ ದ ಟಾಪ್ ಆಫ್ ಯುವರ್ ಮೈಕ್ರೋ ಕೋಡ್. It is the most secure and easy option to maintain your variables. Okay, so ನಮ್ಮ ವೇರಿಯಬಲ್ಸ್ ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳೋದಿಕ್ಕೆ ಮತ್ತೆ ಕೋಡ್ ನ ಸೆಕ್ಯೂರ್ ಮಾಡೋದಿಕ್ಕೆ ಯೂಸ್ ಮಾಡೋಂತಹ ಮೆಥಡ್ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ. ಓಕೆ, ವೈಲ್ ಕೋಡಿಂಗ್ chances are there that the coder may forget to define the variables or mistakenly rewrite the same variables or may misspell a variable. ನಾವು ಕೋಡಿಂಗ್ ನ ಮಾಡಬೇಕಾದ್ರೆ ಮೆನಿ ಚಾನ್ಸಸ್ ಇರುತ್ತೆ. ಸೊ ಕಾಮನ್ ಅಲ್ವಾ, ತಪ್ಪು ಮಾಡೋದು ಸಹಜ. ಆ ವೇರಿಯಬಲ್ ಮರ್ತೋಗ್ಬಿಟ್ಟು ಇನ್ನೊಂದ್ಸತಿ ನಾವು ರೀರೈಟ್ ಮಾಡ್ಬಿಟ್ಟಿರ್ತೀವಿ ವೇರಿಯಬಲ್ ನ, ಮತ್ತೆ ಮಿಸ್ಪೆಲ್ ಮಾಡಿರ್ಬೋದು. ಓಕೆ, ಮತ್ತೆ ಮರ್ತೇ ಹೋಗ್ಬೋದು. ವೇರಿಯಬಲ್ ಎಲ್ಲೋ ಯೂಸ್ ಮಾಡ್ಕೊಂತ ಇರ್ತೀವಿ, ನಂಬರ್ ಯಾವ್ದೋ ಒಂದು ನಂಬರ್ ಎಕ್ಸ್ ಅಂತ ಇರುತ್ತೆ. ಆ ಎಕ್ಸ್ ಎಷ್ಟೊಂದು ವೇರಿಯಬಲ್ಸ್ ಇದ್ದಾಗ ಎಕ್ಸ್ ನ ನಾವು ಮರ್ತೇ ಹೋಗ್ಬಿಡ್ತೀವಿ ಡಿಫೈನ್ ಮಾಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್, ಅಸ್ಯೂಮ್ ಇನ್ ಎ ಮಲ್ಟಿನ್ಯಾಷನಲ್ ಕಂಪನಿ ವೇರ್ ಯು ಹ್ಯಾವ್ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ಸ್. If any variable mistakenly forgotten or misplaced, it would become a cumbersome job for examine the 1000 lines of code and over again and rectify the code. ನೋಡಿ, ನಾವೇನೋ ಒಂದು 4-5 ಲೈನ್ಸ್ ಇರುತ್ತೆ, ಕಲಿಬೇಕಾದ್ರೆ ಪ್ರಾಬ್ಲಮ್ ಆಗಲ್ಲ. ಆದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ಥೌಸಂಡ್ಸ್ ಆಫ್ ಲೈನ್ಸ್ ಇರುತ್ತೆ. ಆ ಥೌಸಂಡ್ಸ್ ಆಫ್ ಲೈನ್ಸ್ ಅಲ್ಲಿ ಒಂದು ಸತಿ ವೇರಿಯಬಲ್ ನೀವು ಮರ್ತೋಗೋದು, ಮಿಸ್ಪೆಲ್ ಮಾಡೋದು, ರೀರೈಟ್ ಮಾಡೋದಾದ್ರೆ ಸೊ ಅವ್ರಿಗೆ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಥೌಸಂಡ್ಸ್ ಆಫ್ ಲೈನ್ಸ್ ನ. ಸೊ ಹಾಗಾಗಿ ಅದನ್ನ ನಾವು ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಯಾವ ಮೆಥಡ್ ನ ಯೂಸ್ ಮಾಡ್ಕೊಂತೀವಿ, ಆಪ್ಷನ್ ಎಕ್ಸ್ಪ್ಲಿಸಿಟ್ ಮೆಥಡ್ ನ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಪ್ರೋಗ್ರಾಮು ಬರಿತಾನೆ ಏನೇನ್ ವೇರಿಯಬಲ್ಸ್ ಬೇಕು ಅಂತ ಒಂದೇ ಸತಿ ಬರ್ಕೊಂಡು ಡಿಫೈನ್ ಮಾಡ್ಬಿಡ್ತೀವಿ. ಸೊ ಎಲ್ಲಿ ನಾವು ಜನರಲ್ ಡಿಕ್ಲರೇಷನ್ ಅಲ್ಲಿ ಮಾಡ್ಬಿಟ್ರೆ ಸೊ ಮತ್ತೆ ಅದನ್ನ ನಾವು ಮಧ್ಯ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಗೆ ಮಾಡೋದ್ರಿಂದ ಸೊ ನೀನು ಎಲ್ಲಾದ್ರೂ ಯೂಸ್ ಮಾಡ್ಕೊಂಡು ಹೋಗೋ ಸಮಸ್ಯೆ ಆಗೋದಿಲ್ಲ. ನೋಡಿ, ಅದನ್ನ ಡಿಫೈನ್ ಮಾಡಬೇಕು ಅಂತ ಅಂದ್ರೆ ನಾವು ಇಲ್ಲಿ ಜನರಲ್ ಡಿಕ್ಲರೇಷನ್ ಅಲ್ಲಿ ನಾವು ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಟು ಇಲ್ಲಿ ಡಿಫೈನ್ ಮಾಡಿಬಿಟ್ರೆ ವೇರಿಯಬಲ್ಸ್ ಎಲ್ಲಾನು ನೋಡಿ ಇಲ್ಲಿ ಕೊಡ್ತಾ ಇರ್ತೀನಿ. ಏಜ್ ಇಲ್ಲೇ ಕೊಡ್ತಾ ಇದೀನಿ, ಡಿಮ್ ಏಜ್ ಹ್ಯಾಸ್ ಇಂಟೀಜರ್. ನೆಕ್ಸ್ಟ್ ಡಿಮ್ ಸ್ಟೂಡೆಂಟ್ ನೇಮ್ ಹ್ಯಾಸ್ ಸ್ಟ್ರಿಂಗ್ dim count as integer. ನೋಡಿ, 3 ವೇರಿಯಬಲ್ಸ್ ನಾನು ಡಿಫೈನ್ ಮಾಡಿದ್ದೀನಿ. ಈ 3 ವೇರಿಯಬಲ್ಸ್ ಏನಂತ ನಾನು ಡಿಫೈನ್ ಮಾಡಿದ್ದೀನಪ್ಪ ಅಂದ್ರೆ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಟಿದ್ದೀನಿ. ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಕಮಾಂಡ್ ಬಟನ್ 1 ಇದೆ, ನಾನು ಇನ್ನೊಂದೆರಡು ಕಮಾಂಡ್ ಬಟನ್ ನ ಯೂಸ್ ಮಾಡ್ಕೊಂತೀನಿ. ನೋಡಿ, ಕಮಾಂಡ್ ಬಟನ್ 2 ಬಂದೆ. ಕಮಾಂಡ್ ಬಟನ್ 1 ಇದೆ, ಕಮಾಂಡ್ ಬಟನ್ 2 ಇದೆ. ಸೊ ಇಲ್ಲಿ ಕಮಾಂಡ್ ಬಟನ್ 3 ಇಲ್ಲೇ ಸೆಲೆಕ್ಟ್ ಮಾಡ್ಕೊಂತೀವಿ. ನಾವು ಮಾಡಿರುವಂತ ಎಲ್ಲಾನು ಇಲ್ಲೇ ವರ್ಕ್ ಇರ್ತವೆ ನಮಗೆ. ಇಲ್ಲಿ ಜನರಲ್ ಡಿಕ್ಲರೇಷನ್ಸ್ ಅಲ್ಲಿ ಕಮಾಂಡ್ ಬಟನ್ 3 ನೋಡಿ ಇಲ್ಲಿ ಓಪನ್ ಮಾಡಿದೀನಿ. ಅಂದ್ರೆ ನಾವು ಇಲ್ಲಿ ಏನು ಡಿಫೈನ್ ಮಾಡಿದೀವಿ ಈ 3 ವೇರಿಯಬಲ್ಸ್ ಈ 3 ಕಮಾಂಡ್ ಬಟನ್ಗೆ ಅಪ್ಲೈ ಆಗತ್ತೆ. ಓಕೆ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಕಮಾಂಡ್ ಬಟನ್ಸ್ 3 ಹತ್ರನೂ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಇದನ್ನ ನಾವು ಸ್ಟ್ಯಾಂಡರ್ಡ್ ಡಿಕ್ಲರೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಅಂದ್ರೆ ಸೊ ನಾವು 3ಕ್ಕೂ ನಾವು ಯೂಸ್ ಮಾಡ್ಕೋಬಹುದು. ಆದ್ರೆ ಇದನ್ನ ನಾವು ಇಲ್ಲಿ ಡಿಮ್ ಏಜ್ ಆಸ್ ಇಂಟೀಜರ್ ಅಂತ ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಇಲ್ಲಿ ತೆಗ್ದು ಹಾಕಿದೀನಿ. ಆಗ ನಾನು ಈ ಡಿಮ್ ಏಜ್ ಆಸ್ ಇಂಟೀಜರ್ ಓನ್ಲಿ ಅಪ್ಲೈ ಟು ದ ಕಮಾಂಡ್ ಬಟನ್. ಇಟ್ಸ್ ಕೆನಾಟ್ ಬಿ ಅಪ್ಲೈ ಟು ದ ಕಮಾಂಡ್ ಬಟನ್ 2 or ಕಮಾಂಡ್ ಬಟನ್ 3. ಇವೆರಡಕ್ಕೂ ಅಪ್ಲೈ ಆಗೋದಿಲ್ಲ. ಓನ್ಲಿ ಯಾವ್ದಕ್ ಮಾತ್ರ ಅಪ್ಲೈ ಆಗುತ್ತೆ, ಅದು ಕಮಾಂಡ್ ಬಟನ್ 1 ಮಾತ್ರನೇ ಅಪ್ಲೈ ಆಗುತ್ತೆ ಹೊರತು ಕಮಾಂಡ್ ಬಟನ್ 2 ಮತ್ತೆ ಕಮಾಂಡ್ ಬಟನ್ 3ಗೆ ಅಪ್ಲೈ ಆಗಲ್ಲ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ಇವಾಗ ಎಲ್ಲೋ ಇನ್ನೊಂದ್ಸತಿ ಇಲ್ಲಿ ಬೇಕಾಗತ್ತೆ. ಸೊ ಇನ್ನೊಂದ್ಸತಿ ನಾವು ಅದನ್ನ ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಸೊ ಎಕ್ಸ್ಪ್ಲಿಸಿಟ್ ಆಗಿ ನಾವು ಡಿಫೈನ್ ಮಾಡ್ಬಿಟ್ರೆ ಓಕೆ,
ನಾವು ಯಾ ಫಾರಮ್ ಅಲ್ಲಿರುವಂತ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಯಾವ್ದಕ್ಕ ಈ ಫಾರಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಈ ವೇರಿಯೇಬಲ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ನಾವೇನಂತ ಕರಿತೀವಿ, ಆಪ್ಷನ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ VB has introduced a solution known as option explicit statement to avoid this kind of situation and mistakes. It is mandatory to declare this statement at the top of the VB code. So it has to highlight all the variables which is not defined. ಸೊ ಎಲ್ಲಿ ಮಾಡ್ತೀವಿ ನಾವು, ಎಲ್ಲದಕ್ಕಿಂತ ಮೇಲೆಗಡೆ ಜನರಲ್ ಡಿಕ್ಲರೇಷನ್ ಇಂದ ಮಾಡೋದ್ರಿಂದ ಏನಾಗುತ್ತೆ ನಮಗೆ, ಸೊ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇರಲ್ಲ. ಆ ಫಾರಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಆಲ್ವೇಸ್ ರೆಕಮೆಂಡಬಲ್ ಟು ಯೂಸ್ ಎ ಆಪ್ಷನ್ ಎಕ್ಸ್ಪ್ಲಿಸಿಟ್ ಸ್ಟೇಟ್ಮೆಂಟ್ ಅಟ್ ದ ಟಾಪ್ ಆಫ್ ಯುವರ್ ಮಾಡ್ಯೂಲ್ ಆಸ್ ಇಟ್ ಪ್ರಿವೆಂಟ್ಸ್ ದ ಮಿಸ್ಟೈಪಿಂಗ್ ಆಫ್ ದ ವೇರಿಯೇಬಲ್ಸ್ ಅಂಡ್ ಬೂಟ್ಸ್ ದ ಎಫಿಷಿಯನ್ಸಿ ಆಫ್ ಯುವರ್ ಕೋಡ್. ಅದೇ ಹೇಳ್ದಂಗೆ, ಸೊ ಯಾವಾಗ್ಲೂ ಟಾಪ್ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಡಿಕ್ಲೇರ್ ದ ವೇರಿಯೇಬಲ್ಸ್. ಸೊ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಟು ನಾವು ವೇರಿಯೇಬಲ್ಸ್ ನ ಡಿಫೈನ್ ಮಾಡಿದ್ರೆ, ಸೊ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ನಮ್ಮ ಫಾರ್ಮ್ ಅಲ್ಲಿ ಎಲ್ಲಿ ಬೇಕಾದ್ರೆ ಫಾರ್ಮ್ 1 ನೆನ್ಪಿಟ್ಕೋಬೇಕು, ನಾವ್ ಇಲ್ಲಿ ಡಿಫೈನ್ ಮಾಡ್ತಾ ಇರೋಂತ ವೇರಿಯೇಬಲ್ಸ್ ಫಾರ್ಮ್ 1 ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಫಾರ್ಮ್ ಇನ್ನೊಂದು ಆಡ್ ಮಾಡ್ಕೊಂತ ಇದೀನಿ ಫಾರ್ಮ್ 2 ಅಂತ. ಸೊ ಆದ್ರೆ ಯಾವುದೇ ವೇರಿಯೇಬಲ್ಸ್ ಫಾರ್ಮ್ 2ಗೆ ಅಪ್ಲೈ ಆಗಲ್ಲ. ಓನ್ಲಿ ಫಾರ್ಮ್ 1 ಮಾತ್ರ. ಫಾರ್ಮ್ 1 ಅಲ್ಲಿ ಯಾವ್ದಾರು ಇರ್ಲಿ ಕಂಟ್ರೋಲ್, ಎಷ್ಟು ಕಂಟ್ರೋಲ್ಸ್ ಅಂದ್ರೆ 10 ಕಂಟ್ರೋಲ್ಸ್. ಇವಾಗ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕಿದೀರಾ ಅನ್ಕೊಳ್ಳಿ, ಓಕೆ, ದಿಸ್ ಇಸ್ ಟೆಕ್ಸ್ಟ್ ಬಾಕ್ಸ್. ಇದನ್ನ ಕ್ಲಿಕ್ ಮಾಡ್ತಾ ಇದೀರಾ, ಈ ಟೆಕ್ಸ್ಟ್ ಬಾಕ್ಸ್ಗೂ ಸಹ ಈ ವೇರಿಯೇಬಲ್ಸ್ ಅಪ್ಲೈ ಆಗುತ್ತೆ. ಆದ್ರೆ ಇನ್ಸೈಡ್ ದ ಪ್ರೈವೇಟ್ ಸಬ್ ಒಳಗಡೆ ನೀವು ಡಿಫೈನ್ ಮಾಡಿದೀರಾ ಅಂತಂದ್ರೆ ಈ ಕಮಾಂಡ್ ಬಟನ್ ಮಾತ್ರ ಏನಾಗುತ್ತೆ, ವರ್ಕ್ ಆಗುತ್ತೆ. ಮಿಕ್ಕಿರುವಂತ ಕಮಾಂಡ್ ಬಟನ್ಗೆ ವರ್ಕ್ ಆಗಲ್ಲ. ಅದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದನ್ನ ಸ್ಕೋಪ್ ಆಫ್ ಎ ವೇರಿಯೇಬಲ್ಸ್ ಅಂತ ಕರಿತೀವಿ. The option explicit statement can be explicitly placed in the general declaration section of each module using the following steps. ಏನೇನು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ತೋರಿಸಿದೀನಿ. ನಾನು ಡೈರೆಕ್ಟ್ ಆಗಿ ಅಲ್ಲಿ ಮಾಡಿ ತೋರಿಸಿದೀನಿ. ಈ ಮೆಥಡ್ ಅಲ್ಲೂ ನಾವು ಯೂಸ್ ಮಾಡಬಹುದು. ಕ್ಲಿಕ್ ಆಪ್ಷನ್ ಐಟಮ್ ಇನ್ ದ ಟೂಲ್ಸ್ ಮೆನು. ಕ್ಲಿಕ್ ದ ಎಡಿಟರ್ ಟ್ಯಾಬ್ ಇನ್ ದ ಆಪ್ಷನ್ ಡೈಲಾಗ್ ಬಾಕ್ಸ್. ಚೆಕ್ ರಿಕ್ವೈರ್ ವೇರಿಯಬಲ್ ಡಿಕ್ಲರೇಷನ್ ಆಪ್ಷನ್ ಎಂದಿಗಿಟ್ಲ ಓಕೆ ಬಟನ್. ಈ ಪ್ರೊಸೀಜರ್ ನಾವು ಯೂಸ್ ಮಾಡ್ಕೋಬಹುದು. ಟೂಲ್ ಮೆನುಸ್ಗೆ ಹೋಗ್ಬಿಟ್ಟು, ಸೊ ನಾವು ಆಪ್ಷನ್ಸ್ಗೆ ಹೋಗ್ಬಿಟ್ಟು ನಾವೇನ್ ಮಾಡ್ಬೋದು, ಡಿಕ್ಲರೇಷನ್ ಕೊಟ್ಕೋಬಹುದು ನಾವು. ಓಕೆ, ಸೊ ಏನಿದೆ ನೆಕ್ಸ್ಟ್, ಕ್ಲಿಕ್ ದ ಎಡಿಟರ್ ಟ್ಯಾಬ್ ಇನ್ ದ ಆಪ್ಷನ್ ಡೈಲಾಗ್ ಬಾಕ್ಸ್, ಎಡಿಟರ್ ಟ್ಯಾಬ್. ಓಕೆ, ಅದಾದ್ಮೇಲೆ ಏನು ನೆಕ್ಸ್ಟ್, ಚೆಕ್ ರಿಕ್ವೈರ್ ವೇರಿಯಬಲ್ ಡಿಕ್ಲರೇಷನ್ ಆಪ್ಷನ್ಸ್ ಅಂಡ್ ದೆನ್ ಕ್ಲಿಕ್ ದ ಓಕೆ ಬಟನ್. ಏನೇನ್ ಬೇಕು ಅಂತೇಳಿ ನೋಡಿ, ಆಟೋ ಸಿಂಟ್ಯಾಕ್ಸ್ ರಿಕ್ವೈರ್ ವೇರಿಯಬಲ್ ಡಿಕ್ಲರೇಷನ್ ಬೇಕು ಹಾಕೊಂತಾ ಇದೀನಿ, ಅದಿರ್ಲಿಲ್ಲ ಅಲ್ಲ, ಚೆಕ್ ಮಾಡ್ಕೊಂಡಿದೀನಿ, ಓಕೆ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಹಂಗ ಆ ಮೆಥಡ್ ಅಲ್ಲಾದ್ರೂ ನಾವು ಡಿಕ್ಲೇರ್ ಮಾಡ್ಕೋಬಹುದು. ಇನ್ನ ಈಸಿ ಮೆಥಡ್ ಅಂತ ಅಂದ್ರೆ ಇಲ್ಲಿ ಬಂದು ನಾವು ಜನರಲ್ಗೆ ಇಟ್ಕೊಂಡ್ರೆ ಜನರಲ್ ಡಿಕ್ಲರೇಷನ್ ಅಲ್ಲಿ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಟೈಪ್ ಮಾಡಿದ್ರೆ ಹಾಗೋಗ್ಬಿಡತ್ತೆ. ಆದ್ರೆ ಕೆಲವೊಂದ್ಸತಿ ನಾವು ಟೂಲ್ಸ್ ಮೆನು ಇಂದನಾದ್ರೂ ನಾವು ಹೋಗ್ಬೋದು, ಅಥವಾ ಡೈರೆಕ್ಟ್ ಆಗಾದ್ರೂ ನಾವೇನ್ ಮಾಡ್ಬೋದು, ಆಪ್ಷನ್ ಎಕ್ಸ್ಪ್ಲಿಸಿಟ್ ನ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಥರ್ಡ್ ಒನ್, ಸ್ಕೋಪ್ ಆಫ್ ಎ ವೇರಿಯೇಬಲ್. ಓಕೆ, ಹೇಳ್ದೆ ನಾನು ವೇರಿಯೇಬಲ್ ಸೊ ಒಂದೊಂದ್ಸಲಿ ಒಂದೊಂದ್ ತರ ಆಟ ಆಡುತ್ತೆ. ಅದನ್ನ ಕೆಮಿನಿಯನ್ ಅಂತ ಹೇಳ್ಬೋದು. ಅಂದ್ರೆ ಕೆಮಿಲಿಯನ್ ಅಂದ್ರೆ ಗೊತ್ತಲ್ಲ, ಇಟ್ ಈಸ್ ಎ ಅನಿಮಲ್. ಸೊ ಅದೇನ್ ಮಾಡುತ್ತೆ, ಇಟ್ ವಿಲ್ ಚೇಂಜ್ ದ ಕ್ಯಾರೆಕ್ಟರ್ಸ್. ಅದ್ರ ಕಲರ್ಸ್ ನ ಏನ್ ಮಾಡುತ್ತೆ, ಚೇಂಜ್ ಮಾಡ್ತಾ ಬರುತ್ತೆ. ಹಾಗೆ ಈ ವೇರಿಯೇಬಲ್ ಅಷ್ಟೇ, ಒಂದೊಂದ್ ಹತ್ರ ಒಂದೊಂದು ತರ ಅದು ಏನಾಗ್ತಾ ಬರುತ್ತೆ, ಚೇಂಜಸ್ ಆಗ್ತಾ ಬರುತ್ತೆ. ಅದನ್ನ ನಾವು ಸ್ಕೋಪ್ ಆಫ್ ಎ ವೇರಿಯೇಬಲ್ಸ್ ಅಂತ ಕರಿತೀವಿ. ಅಂದ್ರೆ ಎ ವೇರಿಯೇಬಲ್ ಈಸ್ ಎ ಸ್ಕೋಪ್ ಟು ಎ ಪ್ರೊಸೀಜರ್ ಲೆವೆಲ್, ಅಂದ್ರೆ ಲೋಕಲ್ ಲೆವೆಲ್ ಆರ್ ಎ ಮಾಡ್ಯೂಲ್ ಲೆವೆಲ್. ವೇರಿಯೇಬಲ್ ಡಿಪೆಂಡ್ ಅಪಾನ್ ಹೌ ಇಟ್ ಈಸ್ ಡಿಕ್ಲೇರ್ಡ್. ನಾನು ಹೇಳದ್ನಲ್ಲ, ಮಾಡ್ಯೂಲ್ ವೇರಿಯೇಬಲ್ ಅಂತಾನೆ ಇದೆ, ಪ್ರೊಸೀಜರ್ ಲೆವೆಲ್ ಅಂತಾನೆ ಇದೆ, ಲೋಕಲ್ ಲೆವೆಲ್ ಅಲ್ವಾ. ಅದನ್ನ ನನ್ನ 3 ಟೈಪ್ಸ್ ಹೇಳಿದ್ದೆ. ಅದನ್ನ ಮೇಲೆ ಏನಾಗುತ್ತೆ, ವೇರಿಯೇಬಲ್ ವರ್ಕ್ ಆಗುತ್ತೆ. ಎ ವೇರಿಯೇಬಲ್ ಈಸ್ ಡಿಕ್ಲೇರ್ಡ್ ಇನ್ ಎ ಜನರಲ್ ಡಿಕ್ಲರೇಷನ್ ಸೆಕ್ಷನ್ ಆಫ್ ಎ ಫಾರ್ಮ್ ಅಂಡ್ ಹೆನ್ಸ್ ಈಸ್ ಅವೈಲಬಲ್ ಟು ಆಲ್ ದ ಪ್ರೊಸೀಜರ್. ಅದನ್ನ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಹೇಳಿದ್ನಲ್ಲ, ಈ ಮೆಥಡ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ಥ್ರೌಟ್ ದ ಫಾರ್ಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಲೋಕಲ್ ವೇರಿಯೇಬಲ್ಸ್ ಆರ್ ಆರ್ಗನೈಸ್ಡ್ ಓನ್ಲಿ ಇನ್ ದ ಪ್ರೊಸೀಜರ್ ಇನ್ ವಿಚ್ ದೇ ಆರ್ ಡಿಕ್ಲೇರ್ಡ್. ದೇ ಕ್ಯಾನ್ ಬಿ ಡಿಕ್ಲೇರ್ಡ್ ವಿತ್ ಇನ್ ಎ ಡಿಮ್ ಅಂಡ್ ಸ್ಟ್ಯಾಟಿಕ್ ಕೀವರ್ಡ್ಸ್. ಸೊ ಲೋಕಲ್ ವೇರಿಯೇಬಲ್ಸ್ ಅಂತ ಅಂದ್ರೆ ಪ್ರೊಸೀಜರ್ ಲೆವೆಲ್ ಅಲ್ಲಿ, ಅಂದ್ರೆ ಈ ಪ್ರೈವೇಟ್ ಸಬ್ ಅಲ್ಲಿ ಯೂಸ್ ಮಾಡ್ಕೊಂತೀವಲ್ಲ, ಸೊ ಅದನ್ನ ಲೋಕಲ್ ವೇರಿಯೇಬಲ್ಸ್ ಅಂತವೆ. ಲೋಕಲ್ ಟು ಎ ಓನ್ಲಿ ದಿಸ್ ಕಮಾಂಡ್ ಬಟನ್ 1. ಸೊ ಇವನ್ನ ಡಿಫೈನ್ ಮಾಡಬೇಕು ಅಂದ್ರೆ 2 ಕೀವರ್ಡ್ಸ್ ನ ಯೂಸ್ ಮಾಡ್ಕೊಂತೀವಿ. ಡಿಮ್ ಅಂತ ಒಂದು ಕೀವರ್ಡ್, ಇನ್ನೊಂದು ಸ್ಟ್ಯಾಟಿಕ್ ಅಂತ ಹೇಳ್ಬಿಟ್ಟು ಅವೆರಡು ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ವೇರಿಯೇಬಲ್ಸ್ ನ ನಾವು ಡಿಫೈನ್ ಮಾಡ್ತೀವಿ. ಸೊ ಅದನ್ನ ನಾವು ಲೋಕಲ್ ವೇರಿಯೇಬಲ್ಸ್ ಅಂತ ಕರಿತೀವಿ.
ಸೊ ನೆಕ್ಸ್ಟ್ ಲೋಕಲ್ ವೇರಿಯೇಬಲ್ಸ್ ಡಿಫೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಲೋಕಲ್ ವೇರಿಯೇಬಲ್ ಇಸ್ ದ ಒನ್ ದಟ್ ಈಸ್ ಡಿಕ್ಲೇರ್ ಇನ್ಸೈಡ್ ದ ಪ್ರೊಸೀಜರ್. This variable is only available to the code inside the procedure and can be declared using the dim status as given below. Dim sum as integer. ಇದನ್ನ ಹೇಳದ್ನಲ್ಲ ನಾನು ನಿಮಗೆ. ಸೊ ಏಜ್ ಇದೇ ಕೊಡೋಣ, dim sum as integer. ಸೊ ಇದನ್ನ ನಾವೇನಂತ ಕರಿತೀವಿ, ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ. ಇಲ್ಲಿ ಡಿಮ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವಿಲ್ಲಿ ಕೊಡೋ ಅಂತ ಈ ಸಮ್ ಏನೇನು ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಅದೆಲ್ಲಾನು ಓನ್ಲಿ ಈ ಕಮಾಂಡ್ ಬಟನ್ ಒಂದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಬೇರೆ ಇರೋಂಥ ಕಮಾಂಡ್ ಬಟನ್ಗೆ ವರ್ಕ್ ಆಗಲ್ಲ. ಅಂತಹ ವೇರಿಯೇಬಲ್ಸ್ ನ ವಿ ಆರ್ ಕನ್ಸಿಡರ್ಡ್ ಹ್ಯಾಸ್ ಎ ಲೋಕಲ್ ವೇರಿಯೇಬಲ್. ಓಕೆ, ಇದನ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಲೋಕಲ್ ವೇರಿಯೇಬಲ್ ಅಂತ ಏನು ಅಂತಂದ್ರೆ, ಸೊ ಡಿಕ್ಲೇರ್ಡ್ ಇನ್ಸೈಡ್ ದ ಪ್ರೊಸೀಜರ್, ಆ ಪ್ರೊಸೀಜರ್ ಒಳಗಡೆನೆ ಡಿಮ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಿರ್ತೀವಿ. ಆ ವೇರಿಯೇಬಲ್ ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗುತ್ತಪ್ಪ ಅಂದ್ರೆ ಆ ಪ್ರೊಸೀಜರ್ ಇರೋವರೆಗೂ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಬೇರೆ ಪ್ರೊಸೀಜರ್ಗೆ ಅದು ಅಪ್ಲೈ ಆಗೋದಿಲ್ಲ. The local variable exists as long as the procedure in which they are declared is executing. Once the procedure is executed, the value of its local variables are lost and the memory used by this variable is freed and can be reclaimed. Okay, ಇಲ್ಲಿ ಆ ಪ್ರೊಸೀಜರ್ ಅಲ್ಲಿ ಯೂಸ್ ಮಾಡ್ಕೊಂಡು ಆದ್ಮೇಲೆ ಅಲ್ಲೇ ಏನಾಗುತ್ತೆ, ಡಿಲೀಟ್ ಆಗೋಗ್ಬಿಟ್ಟಿದೆ, ಸ್ಪೇಸ್ ಎಲ್ಲೂ ಕ್ಲಿಯರ್ ಆಗೋಗ್ಬಿಡುತ್ತೆ ಆ ಪ್ರೊಸೀಜರ್ ಅಲ್ಲಿ. ಮತ್ತೆ ಬೇರೆ ಪ್ರೊಸೀಜರ್ಗೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. Next, variables that are declared within a keyword dim exist only as long as the procedures being executed. ಈ ಪ್ರೊಸೀಜರ್ ಎಲ್ಲಿವರೆಗೂ ಆಕ್ಟಿವ್ ಆಗಿರುತ್ತೋ ಅಲ್ಲಿವರೆಗೂ ಮಾತ್ರ ಈ ವೇರಿಯೇಬಲ್ ಲೈಫ್ ಟೈಮ್ ಇರುತ್ತೆ. ಅದಾದ್ಮೇಲೆ ಈ ಅದ್ರ ಲೈಫ್ ಟೈಮು ಇರಲ್ಲ. ಅಲ್ಲಿಗೆ ಅದೇನಾಗುತ್ತೆ, ಕ್ಲಿಯರ್ ಆಗುತ್ತೆ ಅಥವಾ ಡೆಸ್ಟ್ರಾಯ್ ಆಗುತ್ತೆ ಅಥವಾ ಆ ಮೆಮೊರಿನ ಫ್ರೀ ಮಾಡಿ ಕೊಡುತ್ತೆ. ಇಷ್ಟರಲ್ಲಿ ಮಾತ್ರನೇ ಕೆಲಸ ಮಾಡುತ್ತೆ ಹೊರ್ತು ಅದು ಬೇರೆ ಕಡೆ ಅದು ಕೆಲಸ ಮಾಡೋದಿಲ್ಲ. ಓಕೆ, ಯಾವ್ದ್ರದ್ದು, ಲೋಕಲ್ ವೇರಿಯೇಬಲ್ದು. ಓಕೆ, ನೆಕ್ಸ್ಟ್ ಆ ಲೋಕಲ್ ವೇರಿಯೇಬಲ್ ಎಲ್ಲ ಇನ್ನೊಂದಿದೆ. ಬೈ ಯೂಸಿಂಗ್ ದ ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ಕೋಬಹುದು. ಇದ್ರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆರ್ ನಾಟ್ ರೀಇನಿಷಿಯಲೈಸ್ಡ್ ಈಚ್ ಟೈಮ್ ವಿಜುವಲ್ ನೋಸ್ ಎ ಪ್ರೊಸೀಜರ್ ಅಂಡ್ ದೇರ್ ಫೋರ್ ರಿಟೈನ್ಸ್ ಆರ್ ಎ ಪ್ರಿಸರ್ವ್ ಎ ವ್ಯಾಲ್ಯೂ ಈವನ್ ವೆನ್ ದ ಪ್ರೊಸೀಜರ್ ಎಂಡ್ಸ್. ಕೆಲವೊಂದ್ ಸತಿ ನಮ್ಗೆ ಸಮ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟಿರ್ತೀನಿ, ಅದು ಎಲ್ಲ ಕೆಲಸ ಮುಗಿದ್ಮೇಲೆ ಅದೇನು ಆಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಆದ್ರೆ ನಮಗೆ ಪ್ರೀವಿಯಸ್ ವ್ಯಾಲ್ಯೂ ಹಾಗೆ ಸ್ಟೋರ್ ಆಗ್ತಾನೆ ಇರ್ಬೇಕಾಗತ್ತೆ. ಸೊ 10 ಹಾಗೆ ಇರಬೇಕು, ಮತ್ತೆ ಕ್ಯಾಲ್ಕುಲೇಷನ್ ಆದ್ಮೇಲೆ ಅದೇನು ಹಾಕ್ಬೇಕು ಅದ್ರ ವ್ಯಾಲ್ಯೂ ಚೇಂಜ್ ಆಗಿ ಮತ್ತೆ 12 ಹಾಗೆ ಉಳ್ಕೋಬೇಕು, ಮತ್ತೆ ಚೇಂಜ್ ಆಗಿ 14 ಹಾಗೆ ಉಳ್ಕೋಬೇಕು. ಆ ತರ ಹಾಗೆ ಪ್ರೀವಿಯಸ್ ಉಳ್ಕೊಂತಾ ಹೋಗ್ಬೇಕು ಅಂತ ಅಂದ್ರೆ ನಾವು ಯಾವ ಕೀವರ್ಡ್ ನ ಯೂಸ್ ಮಾಡ್ಕೋಬೇಕಾಗತ್ತೆ, ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡ್ಬೇಕಾಗತ್ತೆ. ಡಿಮ್ ಬದಲಿಯಾಗಿ ಏನ್ ಕೊಡ್ಬೇಕಾಗತ್ತೆ ನಾವು, ಸ್ಟ್ಯಾಟಿಕ್ ಇಂಟ್ ಪರ್ಮನೆಂಟ್ ಹ್ಯಾಸ್ ಇಂಟೀಜರ್ ಅಂತ ಕೊಟ್ರೆ ಸೊ ನಾವು ವ್ಯಾಲ್ಯೂ ಏನಾಗತ್ತೆ, ಸೊ 0ಗೆ ಬರಲ್ಲ, ಪ್ರೀವಿಯಸ್ ವ್ಯಾಲ್ಯೂ ಏನಿರುತ್ತೆ ಅದು ಹಾಗೆ ಸ್ಟೋರ್ ಆಗ್ತಾ ಬರುತ್ತೆ. ಸೊ ಪ್ರೋಗ್ರಾಮಿಂಗ್ ಅಲ್ಲಿ ಇದನ್ನ ತೋರಿಸ್ಕೊಡ್ತೀನಿ ಏನಾಗತ್ತೆ ಡಿಮ್ಗೂ ಮತ್ತೆ ಸ್ಟ್ಯಾಟಿಕ್ಗೂ ಇರುವಂತಹ ಏನು ಡಿಫ್ರೆನ್ಸಿಯೇಷನ್ ಏನು ಅನ್ನೋದನ್ನ ಪ್ರೋಗ್ರಾಮ್ ಹತ್ರ ತೋರಿಸ್ಕೊಡ್ತೀನಿ ಇದಾದ್ಮೇಲೆ. ಓಕೆ, ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿ, ಪ್ರೈವೇಟ್ ಸಬ್ ಕಮಾಂಡ್ 1 ಕ್ಲಿಕ್ ಸ್ಟ್ಯಾಟಿಕ್ counter as integer, counter is equal to counter plus 1, print counter. So the first time we click the command button, the counter starts with its default value 0. ಯಾಕೆಂದ್ರೆ ನಾವು ಇಲ್ಲಿ ಏನು ಅಸೈನ್ ಮಾಡಿಲ್ಲ, ಹಾಗಾಗಿ ಕೌಂಟರ್ ವ್ಯಾಲ್ಯೂ ಏನಂತ ತಗೊಂಡುತ್ತೆ 0 ಅಂತ ಬರುತ್ತೆ. ಇನ್ನೊಂದ್ಸತಿ ಏನಾಗತ್ತೆ, ವಿಜುವಲ್ ಬೇಸಿಕ್ then adds 1 to it and prints the result. ಸೊ ನಾವು ಏನಂತ ಸ್ಟ್ಯಾಟಿಕ್ ಅಂತ ಕೊಟ್ಟಿರೋದ್ರಿಂದ ಏನಾಯ್ತು, ಸೊ ಕೌಂಟರ್ ಇಸ್ ಈಕ್ವಲ್ ಟು 0+1 ಅಂತ ಅಂದ್ರೆ ಏನ್ ತಗೊಂಡುತ್ತೆ, 1 ಅಂತ ತಗೊಂಡು ಕೌಂಟರ್ನ 1 ಅಂತ ಪ್ರಿಂಟ್ ಮಾಡುತ್ತೆ. ಅದೇ ನಾವು ಇದನ್ನ ಡಿಮ್ ಅಂತ ಕೊಟ್ರೆ ನಮಗೆ ಆನ್ಸರ್ ಏನಾಗುತ್ತೆ, ಚೇಂಜ್ ಬರುತ್ತೆ ನಮಗೆ. ಅವೆರಡನ್ನು ಪ್ರೋಗ್ರಾಮ್ ಮುಖಾಂತರ ತೋರಿಸ್ಕೊಡ್ತೀನಿ. ಇಲ್ಲಿ ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ಫಾರ್ಮ್ ಅಂಡ್ ಮಾಡ್ಯೂಲ್ ಲೆವೆಲ್. ಓಕೆ, ಅಲ್ಲಿ ಯಾವ ಲೆವೆಲ್ ಆಯ್ತು, ನಮಗೆ ಲೋಕಲ್ ಲೆವೆಲ್ ಆಯ್ತು. ಲೋಕಲ್ ಲೆವೆಲ್ ಆದ್ಮೇಲೆ ಇನ್ನೊಂದು ಲೆವೆಲ್ಸ್ ಇದೆ, ಫಾರ್ಮ್ ಲೆವೆಲ್ ಅಂಡ್ ಮಾಡ್ಯೂಲ್ ಲೆವೆಲ್ ಅಂತ ಇದೆ. ಫಾರ್ಮ್ ಲೆವೆಲ್ ವೇರಿಯೇಬಲ್ಸ್ retain their value and are available to all the procedure within that the form module. The form modules or variables are declared in the declaration part of the general object in the form module code window.
the dim keyword is used. For example, already ಹೇಳಿದ್ನಲ್ಲ, by using the explicit declaration. ಈ explicit declaration ಅಲ್ಲಿ dim ಅಂತ ಕೀವರ್ಡ್ ನ ಯೂಸ್ ಮಾಡಿಕೊಂಡು ಯಾವ ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ತೀವೋ ಅವೆಲ್ಲನೂ ಏನಾಗುತ್ತೆ, ಫಾರ್ಮ್ ಮಾಡ್ಯೂಲ್ ವೇರಿಯೇಬಲ್ಸ್ ಆಗುತ್ತೆ. ಫಾರ್ಮ್ ಮಾಡ್ಯೂಲ್ ವೇರಿಯೇಬಲ್ಸ್ ಸ್ಕೋಪ್ ಏನಾಗುತ್ತಪ್ಪ ಅಂದ್ರೆ, ಈ ಫಾರ್ಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ಈ ಏಜು, ಸ್ಟೂಡೆಂಟ್ ನೇಮು, ಕೌಂಟ್ ನ ನಾವು ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲಿ ಲೋಕಲ್ ವೇರಿಯೇಬಲ್ಸ್ ಅದೇ ಓನ್ಲಿ ಇದಕ್ಕೆ ಮಾತ್ರ ಅಪ್ಲೈ ಆಗತ್ತೆ, ಪ್ರೈವೇಟ್ ಸಬ್. ಓಕೆ, ಕಮಾಂಡ್ ಬಟನ್ 1ಗೆ. ಆದ್ರೆ ನೀವು ಜನರಲ್ ಡಿಕ್ಲರೇಷನ್ ಅಲ್ಲಿ ನೋಡಿ, ಇಲ್ಲಿ ಜನರಲ್ ಡಿಕ್ಲರೇಷನ್ ಇಟ್ಕೋಬೇಕು. ಜನರಲ್ ಡಿಕ್ಲರೇಷನ್ ನ ಇಟ್ಕೊಂಡು ಓಕೆ, ಜನರಲ್ ಡಿಕ್ಲರೇಷನ್ ಅಲ್ಲಿ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಟು ಡಿಮ್ ಕೊಡ್ಲಿಲ್ಲ ಅಂದ್ರೂ ಅದು ಆಟೋಮೆಟಿಕಲಿ ನಾವು ಜನರಲ್ ಡಿಕ್ಲರೇಷನ್ ಬಂದಿದ ತಕ್ಷಣ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ತಗೊಂಡ್ಬಿಡುತ್ತೆ. ಬಟ್ ಇಟ್ ಈಸ್ ಎ ಗುಡ್ ವೇ ಟು ಡಿಫೈನ್ ದ ಆಪ್ಷನ್ ಎಕ್ಸ್ಪ್ಲಿಸಿಟ್ ಬೈ ಯೂಸಿಂಗ್ ದ ಡಿಮ್ ಕೀವರ್ಡ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ನಾವು ಫಾರ್ಮ್ ಲೆವೆಲ್ ಅಲ್ಲಿ ನಾವು ಡಿಫೈನ್ ಮಾಡ್ಕೋಬಹುದು. ಸೊ ಆ ಮಾಡ್ಯೂಲ್ ಲೆವೆಲ್ ಅದೇ ತರನೇ ನಾವು ಯೂಸ್ ಮಾಡ್ಕೊಂತೀವಿ. ಮಾಡ್ಯೂಲ್ ಲೆವೆಲ್ ಅಂತ ಅಂದಾಗ ಮಾಡ್ಯೂಲ್ ನ ನಾವು ಇಲ್ಲಿ ಇನ್ನೊಂದು ಏನ್ ಬರುತ್ತೆ, ಮಾಡ್ಯೂಲ್ ಅಂತ ಬರುತ್ತೆ. ಮಾಡ್ಯೂಲ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಕೋಬಹುದು, ಡಿಫೈನ್ ಮಾಡ್ಕೋಬಹುದು. ಸೊ ಈ ಮಾಡ್ಯೂಲ್ ಲೆವೆಲ್ ಗ್ಲೋಬಲ್ ಲೆವೆಲ್ variables retain their values and are available to all the procedures within an application. Module level variables are declared in a declaration part of the general object of a module's code window. It is available to keep all global variables in one module. Use a global keyword. ನೋಡಿ ಇಲ್ಲಿ ಬಂದಾಗ ಸೊ ನಾವು ಮಾಡ್ಯೂಲ್ ಅಂತ ತಗೊಂತೀವಿ. ಇಲ್ಲಿ ಮಾಡ್ಯೂಲ್ ಅಲ್ಲಿ ಎಕ್ಸ್ಪ್ಲಿಸಿಟ್ ನೋಡಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ ಎಕ್ಸ್ಪ್ಲಿಸಿಟ್ ಅಂತ. ಇಲ್ಲಿ ನಾವು ಮೈ ಇಂಟ್ ಆಸ್ ಇಂಟೀಜರ್, ಗ್ಲೋಬಲ್, ಮೈ ಡೇಟ್ ಆಸ್ ಡೇಟ್ ಅಂತ ಕೊಟ್ಟಿದ್ದೀನಿ. ಏನಪ್ಪ ಡಿಫ್ರೆನ್ಸ್ ಅಂತ ಅಂದ್ರೆ, ಇಲ್ಲಿ ಮಾಡ್ಯೂಲ್ ಲೆವೆಲ್ ಅಲ್ಲಿ ನಾವು ಗ್ಲೋಬಲ್ ಅಂತ ಕೊಟ್ಟು ನಾವು ಡಿಫೈನ್ ಮಾಡಿದೀವಿ ಅಂದ್ರೆ ಈ ವೇರಿಯೇಬಲ್ಸ್ ಫಾರ್ಮ್ 1ಗೂ ಅಪ್ಲೈ ಆಗುತ್ತೆ, ಫಾರ್ಮ್ 2ಗೂ ಅಪ್ಲೈ ಆಗುತ್ತೆ, ಫಾರ್ಮ್ 3, ಫಾರ್ಮ್ 4 ನೀವು ಎಷ್ಟು ಫಾರ್ಮ್ಸ್ ಆದ್ರೂ ತಗೊಳ್ಳಿ ಒಂದು ಪ್ರಾಜೆಕ್ಟ್ ಅಲ್ಲಿ, ಅವಕ್ಕೆಲ್ಲಾನು ಅಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ ಅದು ಅಪ್ಲೈ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಮಾಡ್ಯೂಲ್ ಲೆವೆಲ್ ಅಥವಾ ಗ್ಲೋಬಲ್ ಲೆವೆಲ್ ವೇರಿಯೇಬಲ್ಸ್ ಡಿಕ್ಲರೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕೊಟ್ಟಿರೋಂಥ ಡಿಕ್ಲರೇಷನ್ ಕೊಟ್ಟಿರೋಂಥದ್ದು ಏನಾಗುತ್ತೆ, ಫಾರ್ಮ್ 1ಗೂ ಅಪ್ಲೈ ಆಗುತ್ತೆ, ಫಾರ್ಮ್ 2ಗೂ ಅಪ್ಲೈ ಆಗುತ್ತೆ. ಇವಾಗ ನಮ್ಗೆ ಅರ್ಥ ಆಗಿರುತ್ತೆ. ಸೊ ಯಾವ್ಯಾವ ವೇರಿಯೇಬಲ್ ಯಾವ ತರ ನಾವು ಡಿಫೈನ್ ಮಾಡ್ಕೋಬೇಕು ಅಂತ ಹೇಳಿ. ಬರೇ ಒಂದು ಕಮಾಂಡ್ ಬಟನ್ ಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಗ್ಲೋಬಲ್ ವೇರಿಯೇಬಲ್ಸ್ ನ ತಗೋಬಾರ್ದು, ಅವಾಗ ನಾವು ಲೋಕಲ್ ವೇರಿಯೇಬಲ್ಸ್ ನ ತಗೋಬೇಕಾಗತ್ತೆ. ಅರ್ಥ ಆಯ್ತಾ? ಆದ್ರೆ ವೇರಿಯೇಬಲ್ಸ್ ಕಮಾಂಡ್ ಬಟನ್ 2, 3, 4 ಎಲ್ಲದಕ್ಕೂ ಬೇಕು ಅಂತಂದ್ರೆ ನಾವು ಜನರಲ್ ಡಿಕ್ಲರೇಷನ್ ಅಲ್ಲಿ ನಾವು ಡಿಫೈನ್ ಮಾಡ್ಕೋಬೇಕಾಗತ್ತೆ. ಸೊ ಜನರಲ್ ಡಿಕ್ಲರೇಷನ್ ಬೈ ಯೂಸಿಂಗ್ ದ ಆಪ್ಷನ್ ಎಕ್ಸ್ಪ್ಲಿಸಿಟ್ ಕೊಟ್ಟರು ಆಗತ್ತೆ, ಇಲ್ಲ ಅಂದ್ರೂ ನಾವೇನ್ ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಆದ್ರೆ ನಾವು ಫಾರ್ಮ್ ಅಲ್ಲಿ ಮೇಲೆಗಡೆ ಟಾಪ್ ಅಲ್ಲಿ ನಾವು ಡಿಫೈನ್ ಮಾಡ್ಬೇಕಾಗತ್ತೆ ಈ ಪಾರ್ಟ್ ಅಲ್ಲಿ. ಓಕೆ, ಅದನ್ನ ನಾವೇನಂತ ಕರಿತೀವಿ, ಫಾರ್ಮ್ ಲೆವೆಲ್ ಅಂತ ಕರಿತೀವಿ ಅಥವಾ ಮಾಡ್ಯೂಲ್ ಲೆವೆಲ್ ಅಂತ ಕರಿತೀವಿ. ಇನ್ನೊಂದು ಥರ್ಡ್ ಮೆಥಡ್ ಬಂದ್ಬಿಟ್ಟು ಬೈ ಯೂಸಿಂಗ್ ಏನ್ ಕೊಡ್ಬೇಕು, ನಾವು ಆ ಮಾಡ್ಯೂಲ್ನ ಸಪ್ರೇಟ್ ಮಾಡ್ಯೂಲ್ನ ಕ್ರಿಯೇಟ್ ಮಾಡಿಕೊಂಡು ಈ ಮಾಡ್ಯೂಲ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ವ್ಯಾರಿಯೇಬಲ್ನ ಡಿಫೈನ್ ಮಾಡ್ತೀವಿ. ಈ ಮೆಥಡ್ನ ಮಾಡಿದಾಗ ಫಾರ್ಮ್ 1, ಫಾರ್ಮ್ 2 ಅಲ್ಲಿ ಏನೋ ಇರುತ್ತೆ ಅನ್ಕೊಳ್ಳಿ. ಫಾರ್ಮ್ 2 ನಾನು ಏನೋ ಅಪ್ಲೈ ಮಾಡಿಲ್ಲ, ಫಾರ್ಮ್ 2 ಅಲ್ಲಿ ಸಮ್ ಚೆಕ್ ಬಾಕ್ಸಸ್ ಹಾಕಿದೀನಿ, ಫಾರ್ಮ್ ಹಾಕಿದೀನಿ, ಓಕೆ, ಯಾವುದೋ ಒಂದು ಲೇಬಲ್ ಬಾಕ್ಸ್ ಹಾಕಿದೀನಿ. ಇವಕ್ಕೆ ವೇರಿಯೇಬಲ್ಸ್ ಬೇಕಾಗತ್ತೆ. ಓಕೆ, ಸೊ ಇವಕ್ಕೆಲ್ಲಾನು ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಸೊ ವೇರಿಯೇಬಲ್ ಅಂತಂದ್ರೆ ಅರ್ಥ ಆಗಿದೆಯಲ್ಲ. ಸೊ ಇಟ್ಸ್ ಟೆಂಪರರಿ ಮೆಮೊರಿ ಲೊಕೇಶನ್ಸ್, ಓಕೆ, ಟು ಅಸೈನ್ ದ ಆರ್ ರಿಸರ್ವ್ಸ್ ದ ಮೆಮೊರಿ ಫಾರ್ ಎ ವ್ಯಾಲ್ಯೂ. ಕೊಡುವಂತ ನಾವು ವ್ಯಾಲ್ಯೂಸ್ಗೆ ಟೆಂಪರವರಿಯಾಗಿ ಮೆಮೊರಿ ಲೊಕೇಶನ್ಸ್ನ ರಿಸರ್ವ್ ಮಾಡ್ಕೊಡೋದನ್ನ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಇಲ್ಲಿ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನಾವು ಜನರಲ್ ಆಗಿ ಡಿಮ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾವು ವೇರಿಯೇಬಲ್ ಡಿಕ್ಲರೇಷನ್ನ ಮಾಡ್ಬೋದು. ಒಂದು ಜನರಲ್ ಆಗಿ ಯಾವುದೇ ಒಂದು ನಾವು ಡಿಫೈನ್ ಮಾಡಿರಲ್ಲ, ನೇಮ್ ಏನು ಕೊಟ್ಟಿಲ್ಲ, ಏಜ್ ಇಸ್ ಈಕ್ವಲ್ ಟು 10 ಅಂತ ಕೊಟ್ಟಿದೀವಿ ಅಂತ ಅಂದ್ರೆ ಡೈರೆಕ್ಟ್ ಆಗಿರೋಂಥ ಯೂಸ್ ಮಾಡ್ಕೊತಾ ಇದೀವಿ ಅಂದ್ರೆ ಅದನ್ನ ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೆಕೆಂಡ್ ಮೆಥಡ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಬೈ ಯೂಸಿಂಗ್ ದ ಡಿಮ್ ಕೀವರ್ಡ್. ಸೊ ಏನು ಡಿಮ್ ಕೀವರ್ಡ್ನ ನಾವು ಯೂಸ್ ಮಾಡಿಕೊಂಡು ನಾವು ವಿ ಕ್ಯಾನ್ ಡಿಫೈನ್ ದ ವೇರಿಯೇಬಲ್ಸ್. ಸೊ ಡಿಮ್ ಕೀವರ್ಡ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಯಾವ ಪ್ರೊಸೀಜರಲ್ಲಿ ಯೂಸ್ ಮಾಡ್ತಾ ಇದೀವಿ, ಗ್ಲೋಬಲ್ ಏನು ಅಂತ ಅದನ್ನ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಥರ್ಡ್ ಮೆಥಡ್ ಸ್ಕೋಪ್ ಆಫ್ ಎ ವೇರಿಯೇಬಲ್. ಈ ಸ್ಕೋಪ್ ಆಫ್ ಎ ವೇರಿಯೇಬಲ್ ಅಲ್ಲಿ ಪ್ರೊಸೀಜರ್ ಲೆವೆಲ್, ಫಾರ್ಮ್ ಲೆವೆಲ್ ಅಂಡ್ ಗ್ಲೋಬಲ್ ಲೆವೆಲ್ 3 or 4 ಟೈಪ್ಸ್ ಬರುತ್ತೆ. ಲೋಕಲ್ ವೇರಿಯೇಬಲ್ ಅಂತ ಅಂದ್ರೆ ಅದು ಪ್ರೊಸೀಜರ್ ಲೆವೆಲ್ ಅಥವಾ ಲೋಕಲ್ ಲೆವೆಲ್ ಅಂತ ಅಂದಾಗ
ಓನ್ಲಿ ಆ ಪ್ರೊಸೀಜರಲ್ ಪಾರ್ಟ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಅಲ್ಲಿ 2 ಟೈಪ್ಸ್ ಅಲ್ಲಿ ನಾವು ಡಿಫೈನ್ ಮಾಡ್ಬೋದು ಬೈ ಯೂಸಿಂಗ್ ದ ಡಿಮ್ ಮತ್ತೆ ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡಿಕೊಂಡು. ಸೊ ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ಪ್ರೀವಿಯಸ್ ವ್ಯಾಲ್ಯೂ ಹಾಗೆ ರಿಟೈನ್ ಆಗಿರುತ್ತೆ. ಕೆಲವೊಂದ್ಸತಿ ನಮಗೆ ಪ್ರೀವಿಯಸ್ ವ್ಯಾಲ್ಯೂನ ನಾವೇನ್ ಮಾಡಬೇಕಾಗತ್ತೆ ಹಾಗೆ ನಾವು ಉಳಿಸ್ಕೊಂಡು ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕಾಗ್ತಾ ಇರುತ್ತೆ. ಅಂತಹ ಟೈಮಲ್ಲಿ ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡ್ಕೊಂತೀವಿ. ಅದೇ ಡಿಮ್ ಅಂತ ಅಂದ್ರೆ ನಾವೇನು ಕೊಟ್ಟಿಲ್ಲ ಅಂದ್ರೆ 0 ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸಮ್ ಹ್ಯಾಸ್ ಇಂಟೀಜರ್ ಅಂತ ಕೊಟ್ರೆ ಸೊ ಅದೇನ್ ಮಾಡುತ್ತೆ ಸಮ್ 0 ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರತ್ತೆ. ಓಕೆ, ಹಾಗಾಗಿ ನಮಗೆ ಅದ್ರ ಬದಲಿಯಾಗಿ ಕೆಲವೊಂದ್ಸತಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಪ್ರೀವಿಯಸ್ ವ್ಯಾಲ್ಯೂ 0, 1 ಆ ಥರ ಏನ್ ಬೇಕೋ ಅದನ್ನ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಸ್ಟ್ಯಾಟಿಕ್ ನ ನಾವು ಯೂಸ್ ಮಾಡ್ಕೊಂತೀವಿ. ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಂತಹ ಇದನ್ನ ಲೋಕಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಬಂದು ಫಾರ್ಮ್ ಲೆವೆಲ್ ಆರ್ ಎ ಮಾಡ್ಯೂಲ್ ಲೆವೆಲ್. ಫಾರ್ಮ್ ಲೆವೆಲ್ ಅಂತಾರೆ ಜನರಲ್ ಡಿಕ್ಲರೇಷನ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ಬೇಕಾಗತ್ತೆ. ಈ ಜನರಲ್ ಡಿಕ್ಲರೇಷನ್ ಅಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ನಾವು ಡಿಫೈನ್ ಮಾಡಿರೋದನ್ನ ನಾವೇನಂತ ಕರಿತೀವಿ, ಸೊ ಫಾರ್ಮ್ ಲೆವೆಲ್ ಮಾಡ್ಯೂಲ್ಸ್ ಫಾರ್ಮ್ ಲೆವೆಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಇದು ಥ್ರೂಔಟ್ ದ ಫಾರ್ಮ್ಗೆ ಅಪ್ಲೈ ಆಗುತ್ತೆ ಮತ್ತೆ ಮಾಡ್ಯೂಲ್ಸ್ ಕೊಟ್ಟಿರೋ ಮಾಡ್ಯೂಲ್ಸ್ಗೂ ಸಹ ಅಪ್ಲೈ ಆಗುತ್ತೆ. ಇನ್ ಥರ್ಡ್ ಮೆಥಡ್ ಬಂದು ಗ್ಲೋಬಲ್ ವೇರಿಯೇಬಲ್ಸ್. ಥರ್ಡ್ ಮೆಥಡ್ ಬಂದು ಯಾವುದು ಗ್ಲೋಬಲ್ ಲೆವೆಲ್ ಅಂತ ಕರಿತೀವಿ. ಗ್ಲೋಬಲ್ ಲೆವೆಲ್ ಕೊಟ್ಟಾಗ ಏನಾಗುತ್ತೆ, ಒಂದು ಮಾಡ್ಯೂಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಆ ಮಾಡ್ಯೂಲ್ ಅಲ್ಲಿ ವೇರಿಯೇಬಲ್ಸ್ ನ ನಾವು ಡಿಫೈನ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ರೆ ಗ್ಲೋಬಲ್ ಅನ್ನೋ ಕೀವರ್ಡ್ ನ ನಾವು ಯೂಸ್ ಮಾಡ್ಕೊಂತೀವಿ. ಪಬ್ಲಿಕ್ ಅಥವಾ ಗ್ಲೋಬಲ್ ಕೀವರ್ಡ್ಸ್ ನ ಯೂಸ್ ಮಾಡ್ಕೊಂತೀವಿ. ಪಬ್ಲಿಕ್ ಅನ್ನೋ ಕೀವರ್ಡ್ ನ ಸಹ ಯೂಸ್ ಮಾಡ್ಬೋದು. ಅವಾಗ ಏನಾಗತ್ತಪ್ಪ ಅಂದ್ರೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ಅಥವಾ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3, ಫಾರ್ಮ್ 4 ಎಲ್ಲಿ ಬೇಕಾದ್ರೂ ಇಲ್ಲಿ ಡಿಫೈನ್ ಮಾಡಿರುವಂತ ವೇರಿಯೇಬಲ್ಸ್ ನ ಅಸೈನ್ ಮಾಡ್ಕೋಬಹುದು. ಸೊ ಇಂಟು ಮತ್ತೆ ಮೈ ಡೇಟ್ ಅಂತ ಏನ್ ಇವೆರಡೂ ಇದೆ ಅವೆರಡನ್ನೂ ಸಹ ನಾವು ಫಾರ್ಮ್ 1 ಅಲ್ಲೂ ನಾವು ಯೂಸ್ ಮಾಡ್ಕೋಬಹುದು ಅಥವಾ ಫಾರ್ಮ್ 2 ಅಲ್ಲೂ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಅದನ್ನ ನಾವೇನಂತ ಕರಿತೀವಿ, ಮಾಡ್ಯುಲರ್ ಲೆವೆಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಮೇನ್ ಆಗಿ ನಾವು ಸಿಂಪಲ್ ಆಗಿ ಮಾಡ್ಬೇಕಾದ್ರೆ ನಮಗೆ ಪ್ರೊಸೀಜರ್ ಲೆವೆಲ್ ಸಾಕಾಗತ್ತೆ. ಆದ್ರೆ ಪ್ರಾಜೆಕ್ಟ್ಸ್ ನ ಮಾಡ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ನಮಗೆ ಮಾಡ್ಯುಲರ್ ಲೆವೆಲ್ ಬೇಕಾಗತ್ತೆ. ಓಕೆ, ಒಂದು ಪ್ರಾಜೆಕ್ಟ್ ಅಂತ ಅಂದಾಗ ಏನಾಗುತ್ತೆ, ನಮಗೆ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ ಅಲ್ವಾ. ಫಾರ್ಮ್ಸ್ ಇದ್ದಾಗ ಅವಾಗ ನಾವು ಮಾಡ್ಯುಲರ್ ಡಿಕ್ಲರೇಷನ್ಸ್ ನ ನಾವು ಯೂಸ್ ಮಾಡ್ಕೊಂತೀವಿ. ಓಕೆ, ಸೊ ಸೇವ್ ಮಾಡಿದಾಗ ನೋಡಿ, ಸೇವ್ಗೆ ಹೋಗ್ತಾ ಇದ್ದೀನಿ. ಪ್ರಾಜೆಕ್ಟ್ ನ ಸೇವ್ ಹೋದಾಗ ಸೊ ಫಸ್ಟ್ ಮಾಡ್ಯೂಲ್ ನ ಸೇವ್ ಮಾಡ್ಕೊಳುತ್ತೆ. ಮೊದಲು ಮಾಡ್ಯೂಲ್ ಇಲ್ಲದಕ್ಕಿಂತ ಮುಂಚೆ ಫಾರ್ಮ್ಸ್ ನ ಸೇವ್ ಮಾಡ್ಕೊಂತಾ ಇತ್ತು. ಆದ್ರೆ ಒಂದು ಮಾಡ್ಯೂಲ್ ನ ಯೂಸ್ ಮಾಡಿದೀವಿ ಅಂದ್ರೆ ಮಾಡ್ಯೂಲ್ ನ ಸೇವ್ ಮಾಡ್ಕೊಳುತ್ತೆ ಇನ್ ದ ಎಕ್ಸ್ಟೆನ್ಷನ್ ಆಫ್ .bash. ಓಕೆ, ಇದಕ್ಕೆ ನೇಮ್ಸ್ ನ ಕೊಟ್ಬೋದು. ಯಾಕಂದ್ರೆ ಮಾಡ್ಯೂಲ್ಸ್ ಎಷ್ಟು ಬೇಕಾದ್ರೂ ನಾವು ಡಿಫೈನ್ ಮಾಡ್ಕೊಂತಾ ಹೋಗ್ಬೋದು. ಹಾಗಾದ್ರೆ ಮಾಡ್ಯೂಲ್ ನೇಮ್ಸ್ಗೆ ತಗೊಳುತ್ತೆ, ಅದು .bash ಅಂತ ಸೇವ್ ಆಗುತ್ತೆ. ಸೊ ಮಾಡ್ಯೂಲ್ 1 ಇರ್ಲಿ ಸೇವ್ ಮಾಡ್ತಾ ಇದೀನಿ. ಆಮೇಲಿಂದ ಫಾರ್ಮ್ಸ್ ಕೇಳ್ಕೊಂತಾ ಬರುತ್ತೆ, ಫಾರ್ಮ್ 2, ಫಾರ್ಮ್ 1 ಫಾರ್ಮ್. ಅದಾದ್ಮೇಲೆ ಲಾಸ್ಟ್ ಏನಾಗುತ್ತೆ, ನಮ್ಮ ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಓಕೆ, ಕ್ಲೋಸ್ ಮಾಡ್ತಾ ಇದ್ದೀನಿ, ನೋ ಅಂತ ಕೊಡ್ತಾ ಇದ್ದೀನಿ. ಸೊ ದೀಸ್ ಆರ್ ಅಬೌಟ್ ದ ವೇರಿಯೇಬಲ್ಸ್. ನೆಕ್ಸ್ಟ್ ಡೇಟಾ ಟೈಪ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮೌಸ್ ಡೌನ್ ಮಾಡಿದಾಗ, ಕೀ ಮೌಸ್ ಡೌನ್ ಮಾಡಿದಾಗ ನಾವು ಅದೇ ಇದು ಏನಾಗಬೇಕು, ಸೇಮ್ ಕಲರ್ ವಿಬಿ ಬ್ಲೂ, ಸಮ್ ಕಲರ್ ವಿಬಿ ರೆಡ್, SUM ಸಮ್ ಕಲರ್ ವಿಬಿ ಗ್ರೀನ್ ಅಂತ ಮಾಡಿದೀನಿ. ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ಸಮ್ ಕಲರ್ ಅಂತ ಮಾಡಿದೀನಿ. ಅದೇ ಫಾರ್ಮ್ ಲೋಡ್ ಮಾಡಿದಾಗ ಮತ್ತೆ ಬೇರೆ ಬೇರೆ ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕಪ್ಪ ಅಂತ ಅಂದ್ರೆ 3 ವೇರಿಯೇಬಲ್ಸ್ ನ ಡಿಫೈನ್ ಮಾಡಿದೀವಿ ವಿತ್ ಎ ಡಿಫರೆಂಟ್ ನೇಮ್. ಫಸ್ಟ್ ಓಕೆ, ಸೇಮ್ ಕಲರ್, ಸಮ್ ಕಲರ್, ಸೇಮ್ ಕಲರ್ ಅಂತ ಕೊಟ್ಟಿದೀವಿ. ಸೊ ಆದ್ರೆ ಇಲ್ಲಿ ತಗೋಬೇಕಾದ್ರೆ ವೇರಿಯೇಬಲ್ ಅಲ್ಲಿ ಮೆಮೊರಿ ಲೊಕೇಶನ್ಸ್ ಬೇರೆ ಬೇರೆ ಆಗುತ್ತೆ, ಬೇರೆ ಬೇರೆ ನೇಮ್ಸ್ ಬರುತ್ತೆ. ಅಸೈನ್ ಮಾಡಿದ್ರೆ ಆಗುತ್ತೆ ಯಾವ್ದಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ನೋಡಿ, ಸೊ ಇಲ್ಲಿ ರನ್ ಮಾಡೋದಕ್ಕೆ ಒಂದೇ ಫಾರ್ಮ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ರನ್ ಮಾಡ್ಬಿಡ್ಬೋದು. ಸ್ಟಾರ್ಟ್ ಬಟನ್ ಈಗ ನಂಬರ್ ಆಫ್ ಫಾರ್ಮ್ಸ್ ಇದ್ದಾಗ ನಾವು ಬೈ ಡಿಫಾಲ್ಟ್ ಯಾವಾಗ್ಲೂ ಫಾರ್ಮ್ 1 ತಗೊಂಡಿರುತ್ತೆ. ಸೊ ಫಾರ್ಮ್ 2 ಗೆ ಹೋಗ್ಬೇಕು ಅಂತಂದ್ರೆ ಚೇಂಜ್ ಮಾಡ್ಕೋಬೇಕು. ಪ್ರಾಜೆಕ್ಟ್ ಪ್ರಾಪರ್ಟೀಸ್ ಇಲ್ಲಿ ಸ್ಟಾರ್ಟ್ಅಪ್ ಆಬ್ಜೆಕ್ಟ್ ಯಾವಾಗ್ಲೂ ಫಾರ್ಮ್ 1 ಇರುತ್ತೆ. ಹಾಗಾಗಿ ಇಲ್ಲಿ ಏನ್ ತಗೋಬೇಕು, ಫಾರ್ಮ್ 2 ನ ತಗೋಬೇಕು. ಓಕೆ ಕೊಟ್ಟು ರನ್ ಮಾಡ್ಬೇಕು. ಇವಾಗ ನೋಡಿ ಫಾರ್ಮ್ ಲೋಡ್ ಆದಾಗ ರೆಡ್ ಕಲರ್ ಬರುತ್ತೆ. ಸೊ ಮೌಸ್ ಬಟನ್ ನ ಕ್ಲಿಕ್ ಮಾಡ್ತೀನಿ, ಬ್ಲೂ ಕಲರ್ ಬರುತ್ತೆ. ಮತ್ತೆ ಕೀಬೋರ್ಡ್ ಅಲ್ಲಿ ಯಾವ್ದಾದ್ರು ಕಲರ್ ನ ಇದನ್ನ ಪ್ರೆಸ್ ಮಾಡ್ತೀನಿ ಕೀಯಲ್ಲಿ, ಅವಾಗ ಕಲರ್ ಚೇಂಜ್ ಆಗುತ್ತೆ. ಬಟ್ ಇನ್ನ ಬೇರೆ ಬೇರೆ ಕಲರ್ಸ್ ನಾವು ಅಪ್ಲೈ ಮಾಡಿನಾಯ್ತು. ಅವು ಯಾವ ತಗೊಂತಾ ಇಲ್ಲ, ರೆಡ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ವೇರಿಯೇಬಲ್ ಡಿಫೈನ್ ಮಾಡಿದೀನಿ. ಇದನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಈ ವೇರಿಯೇಬಲ್ ಒಳಗಡೆ ಏನ್ ಸ್ಟೋರ್ ಆಗ್ತಾ ಇದೆ, ಸಾರಿ
ರೆಡ್ ಅನ್ನ ಕಲರ್ ನಾವು ಯೂಸ್ ಮಾಡಬೇಕಾಗುತ್ತೆ. ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ಪ್ರಾಪರ್ಟಿ. ಬ್ಯಾಕ್ ಕಲರ್ ಅನ್ನೋದು ಕಾಣಿಸ್ತಿದೆ ನೋಡಿ, ಬ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಮಾಡ್ಕೊಂಡ್ರೆ ಏನಾಗುತ್ತೆ, ಸೇಮ್ ಆಸ್ ಇಸ್ ಪ್ರಾಪರ್ಟಿ ವೇರಿಯಬಲ್ ನೇಮ್ ಹ್ಯಾಸ್ ಈಕ್ವಲ್ ಟು ಸಮ್ ಕಲರ್ ಅಂತ ಕೊಡ್ತಾ ಇದೀನಿ, ಅಥವಾ ಸ್ಟ್ರಿಂಗ್ ಸಮ್ ಕಲರ್ ಇಸ್ ವೇರಿಯಬಲ್ ಕಾನ್ಸ್ಟೆಂಟ್ ಆಗಿ ಸಮ್ ಕಲರ್ ಇವಾಗ ಮೆನ್ಷನ್ ಮಾಡ್ತೀವಿ. ಮೆನ್ಷನ್ ಮಾಡಿದಾಗ ಯಾವುದೇ ಫಾರ್ಮ್ ಕಲರ್ ಏನಾಗಿ ಬರಬೇಕು ಅಂದ್ರೆ ರೆಡ್ ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ಥರ್ಡ್ ಫಾರ್ಮ್ ಅಲ್ಲಿ ಥರ್ಡ್ ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅಂದ್ರೆ ನಾವು ವೇರಿಯಬಲ್ ನ ಡಿಫೈನ್ ಮಾಡಿದೀವಿ ಸಮ್ ಕಲರ್ ಅಂತ ಹೇಳಿ. ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಕೊಟ್ಟಿದೀನಿ. ನಾವು ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡಿದೀವಿ. ರನ್ ಮಾಡಿದಾಗ ಏನಾಗುತ್ತೆ, ಲೋಡ್ ಆಗಿದ ತಕ್ಷಣ ಫಾರ್ಮ್ ಲೋಡ್ ಆಗಿದ ತಕ್ಷಣ ಇವಾಗ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ರೆಡ್ ಕಲರ್ ಬರ್ತಾ ಇದೆ. ಓಕೆ, ಸೊ ಬ್ಯಾಕ್ ಗ್ರೌಂಡ್ ಕಲರ್ ಗೆ ಏನಂತ ತಗೊಂಡ್ರೆ ಮೆಮೊರಿ ಲೊಕೇಶನ್ ಡಿಕ್ಲರೇಷನ್ ರಿಸರ್ವ್ ಆಗುತ್ತೆ. ಸೊ ಇದನ್ನ ರನ್ ಮಾಡಬೇಕು ಅಂದ್ರೆ ಈ ತರ ಪ್ರಾಜೆಕ್ಟ್ ಯಾವುದೇ ಒಂದು ವೇರಿಯಬಲ್ ಯಾವುದು ಅಂತ ಮೆನ್ಷನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಓಕೆ ಮಾಡೋಣ ಕಾನ್ಸೆಪ್ಟ್ ನ. ಓಕೆ, ಸೆಕೆಂಡ್ ಫಾರ್ಮ್ ನ ತಗೊಂತಾ ಇದೀನಿ. ಇಲ್ಲಿ ಕೋಡಿಂಗ್ ನ ಅದೇ ಇಲ್ಲಿ ವಿಬಿ ಗ್ರೀನ್ ಅಂತ ಡಿಫರೆಂಟ್ ಬದಲು ಗ್ರೀನ್ ಚೇಂಜ್ ಮಾಡ್ಕೊಂತೀನಿ. ಪ್ರೊಸೀಜರ್ಸ್ ಇದೆ ಅಂದ್ರೆ ನಾನು ಹೇಳಿದೆ ವಿಬಿ ಅಲ್ಲಿ ನಾವು ಇರುವಂತ ಪ್ರೋಗ್ರಾಮ್ ನ ಸ್ಮಾಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿರ್ತೀವಿ. ಒಂದೊಂದು ಪಾರ್ಟ್ ನ ನಾವು ಮಾಡ್ಯೂಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರೈವೇಟ್ ಇವಾಗ ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿದಾಗ ಸೇಮ್ ಕಲರ್ ಎಕ್ಸಿಕ್ಯೂಟ್ ಮಾಡಿದ್ವಿ. ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಬೇಕು, ವೇರಿಯಬಲ್ ನ ಡಿಕ್ಲೇರ್ ಮಾಡಿದ್ವಿ. ರೆಡ್ ಅಂತ ಪ್ರಾಬ್ಲಮ್ ಏನಾಗುತ್ತೆ, ಬ್ಯಾಕ್ ಗ್ರೌಂಡ್ ಕಲರ್ ಇಸ್ ಈಕ್ವಲ್ ಟು ಸೇಮ್ ಕಲರ್ ಅಂತ ಹಾಕಿದಂಗೆ. ಹಾಗೆ ಮೌಸ್ ಡೌನ್ ಮಾಡಿದಾಗ ಮೌಸ್ ಡೌನ್ ಮಾಡಿದಾಗ ನಾವು ಮಾಡ್ಕೊಂಡ್ವಿ. ಅದೇ ಇದು ಏನಾಗಬೇಕು, ಸೇಮ್ ಕಲರ್ ವಿಬಿ ಬ್ಲೂ, ಸಮ್ ಕಲರ್ ವಿಬಿ ರೆಡ್, SUM ಸಮ್ ಕಲರ್ ವಿಬಿ ಗ್ರೀನ್ ಅಂತ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ಸಮ್ ಕಲರ್ ಅಂತ ಮಾಡಿದೀನಿ. ಅದೇ ಫಾರ್ಮ್ ಮತ್ತೆ ಬೇರೆ ಬೇರೆ ಡಿಫೈನ್ ಮಾಡಿರಲ್ಲ ಪ್ರೋಗ್ರಾಮ್ ಅಲ್ಲಿ. ಸೊ ಇಲ್ಲಿ ಕನ್ಫ್ಯೂಷನ್ ನಾವು ಏನ್ ಮಾಡ್ತೀವಿ, ಪ್ರೋಗ್ರಾಮ್ ಅಲ್ಲಿ ಬರ್ಕೊಂಡ್ಬಿಟ್ಟಿರ್ತೀವಿ, ಅದನ್ನ ಡಿಫೈನ್ ಮಾಡೋದು ಮೂರು ವೇರಿಯೇಬಲ್ಸ್ ನ ಡಿಫೈನ್ ಮಾಡಿದ್ವಿ ವಿತ್ ಡಿಫರೆಂಟ್ ನೇಮ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಸೇಮ್ ಕಲರ್ ಸಮ್ ಕಲರ್ ಸಮ್ ಕಲರ್ ಅದು ಎರರ್ ನ ಕಲರ್ ಅಂತ ಕೊಟ್ಟಿದ್ದೀವಿ. ಈ ವೇರಿಯಬಲ್ ಸೊ ಆದ್ರೆ ಇಲ್ಲಿ ತಗೋಬೇಕಾದ್ರೆ ವೇರಿಯಬಲ್ ಅಲ್ಲಿ ಮೆಮೊರಿ ಲೊಕೇಶನ್ ಇದೇ ಪ್ರೋಗ್ರಾಮ್ ನ ಬೇರೆ ಆಗುತ್ತೆ, ಬೇರೆ ನೇಮ್ಸ್ ಬರುತ್ತೆ. ಸೊ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಯಾವುದು ತೆಗೆದುಬಿಡ್ತಾ ಇದೀನಿ ಅಂತ ಹೇಳ್ಬಿಟ್ಟು. ಅದೇ ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ನೋಡಿ, ಇಲ್ಲಿ ರನ್ ಮಾಡೋದಕ್ಕೆ ಒಂದೇ ಫಾರ್ಮ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ರನ್ ಮಾಡ್ಬಿಡ್ಬೋದು. ಸ್ಟಾರ್ಟ್ ಬಟನ್ ಸೇಮ್ ನಂಬರ್ ಆಫ್ ಫಾರ್ಮ್ಸ್ ಇದ್ದಾಗ ನಾವು ಡಿಫಾಲ್ಟ್ ಯಾವಾಗಲೂ ಫಾರ್ಮ್ 1 ತಗೊಂಡಿರುತ್ತೆ. ಅರೆ ನಾವು ವಿಬಿ ಗೆ ನಾವು ಡಿಕ್ಲೇರ್ ಮಾಡ್ಕೋಬೇಕು. ಸೊ ಬೈ ಯೂಸಿಂಗ್ ವೇರಿಯಬಲ್ ಡಿಕ್ಲರೇಷನ್ ಮಾಡೇ ಇಲ್ಲ ನಾವು. ಸ್ಟಾರ್ಟ್ ಆಬ್ಜೆಕ್ಟ್ ಯಾವಾಗಲೂ ಫಾರ್ಮ್ 1 ಇರುತ್ತೆ, ಹಾಗಾಗಿ ತಗೋಬೇಕು ಫಾರ್ಮ್ 2 ನ ತಗೋಬೇಕು. ತಗೋತಾ ಇದೆ ನಮಗೆ ರನ್ ಮಾಡಬೇಕು. ಏನಾಗುತ್ತೆ, ನಮಗೆ ಬೇಕಾಗಿರೋ ರೆಡ್ ಕಲರ್ ಬರುತ್ತೆ, ಕಲರ್ ನ ನಾವು ಡಿಫೈನ್ ಮಾಡಿದ್ವಿ, ವೇರಿಯಬಲ್ ಡಿಫೈನ್ ಮಾಡಿದ್ವಿ. ಬಟ್ ಅದನ್ನ ಕಲರ್ ನ ಇದನ್ನ ಪ್ರೆಸ್ ಮಾಡಿ ಕಲರ್ ನ ನಾವು ಡಿಫೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಅಂದ್ರೆ ನಮಗೆ ಬೇರೆ ಕಲರ್ ಡಿಸ್ಪ್ಲೇ ಆಗ್ತಾ ಇದೆ, ನಾವು ಯಾವ ತಗೊಂತಾ ಇಲ್ಲ, ಡಿಸ್ಪ್ಲೇ ಆಗ್ತಾ ಇಲ್ಲ. ವೇರಿಯಬಲ್ ನ ನಾವು ಡಿಫೈನ್ ಮಾಡಿಲ್ಲ, ಇದನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ತಗೊಂಡ್ರೆ ಡಿಕ್ಲರೇಷನ್ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಬೈ ಯೂಸಿಂಗ್ ದ ಡಿಮ್ ಸ್ಟೇಟ್ಮೆಂಟ್. ಓಕೆ, ಇವಾಗ ರನ್ ಮಾಡ್ತೀನಿ ನೋಡಿ. ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ಡಿಮ್ ದ ವೇರಿಯಬಲ್ ನಾಟ್ ಹ್ಯಾಸ್ ಅಂತ ಕೊಡ್ತೀವಿ, ಇಂಟಿಜರ್ ಅಥವಾ ಸ್ಟ್ರಿಂಗ್ ಬಂದಾಗ ಅಥವಾ ಏನ್ ಕಾನ್ಸ್ಟೆಂಟ್ ಏನು ಅಂತ ನಾವು ತಗೊಂಡಿದ್ದೀವಿ. ನಾವು ಮೆನ್ಷನ್ ಮಾಡ್ತೀವಿ, ವೇರಿಯಬಲ್ ಮೆನ್ಷನ್ ಮಾಡಿದಾಗ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಏನಾಗುತ್ತೆ, ವರ್ಕೌಟ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದು ಫಾರ್ಮ್ ಅಲ್ಲಿ ಥರ್ಡ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಒಂದು ಮೆಥಡ್ ಅಲ್ಲಿ ಯೂಸ್ ಬ್ಯಾಕ್ ಗ್ರೌಂಡ್ ಕಲರ್. ಸೊ ನೋಡಿ ಎರರ್ ಬರ್ತಾ ಇದೆ, ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಕೊಟ್ಟಿದ್ದೀನಿ ನಮಗೆ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಇಸ್ ಈಕ್ವಲ್ ಟು ವಿಬಿ ಆಪರೇಷನ್ ಬ್ರೇಕ್, ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ಬ್ಯಾಕ್ ಗ್ರೌಂಡ್ ಕಲರ್. ಇವಾಗ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ಡಿಮ್ ಅಂತ ಕೊಟ್ಬಿಟ್ಟಿದ್ದೀನಿ. ರನ್ ಮೋಡ್ ಬ್ರೇಕ್. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಗೆ ಏನಂತ ತಗೊಳುತ್ತೆ, ಮೆಮೊರಿ ಲೊಕೇಶನ್ ಸೊ ರಿಸರ್ವ್ ಆಗುತ್ತೆ. ಸೊ ಇದನ್ನ ರನ್ ಮಾಡಬೇಕು ಅಂದ್ರೆ ಸ್ಟಾಪ್ ಪ್ರಾಜೆಕ್ಟ್ ಡಿಸೈನ್ ಮೋಡ್ ಅಲ್ಲಿ ಇದ್ದಾಗ ಡಿಸೈನ್ ಮೋಡ್ ಅಂತ ಬರುತ್ತೆ, ಸ್ಟಾರ್ಟ್ ಮಾಡಿದಾಗ ಫಾರ್ಮ್ ರನ್ ಬರುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋದಕ್ಕೆ ನೋಡಿ ಇಲ್ಲಿ ರನ್ ಹಾಕ್ತಾ ಇದೆ ಡಿಮ್. ಅದೇ ಇಲ್ಲಿ ವಿಬಿ ಗ್ರೀನ್ ಅಂತ ಸಮ್ ಕಲರ್ ಅಂತ ಇಟ್ಬಾರ್ದು, ಗ್ರೀನ್ ಚೇಂಜ್ ಮಾಡ್ಕೊಂತೀನಿ ನಾನು. ಸೊ ಅವಾಗ ನಮ್ಗೆ ಇದನ್ನು ಡಿಫೈನ್ ಮಾಡ್ಬೋದು. ಸೊ ಇದನ್ನು ಇಲ್ಲಿ ಡಿಫೈನ್ ಮಾಡ್ತಾ ಇದೀವಿ ಬಂತ ಫಾರ್ಮ್ ಲೋಡ್ ಆದಾಗ. ಇವಾಗ ರನ್ ಮಾಡ್ತಾ ಇದೀನಿ. ನಾನು ಬ್ಲೂ ಕಲರ್ ನ ಅಸೈನ್ ಮಾಡಿರೋದ್ರಿಂದ ಬ್ಯಾಕ್ ಗ್ರೌಂಡ್ ಕಲರ್ ಗೆ ಎಕ್ಸಿಕ್ಯೂಟ್ ಮಾಡಿದ್ವಿ, ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿರೋದ್ರಿಂದ ವೇರಿಯಬಲ್ ನ ಬರ್ತಾ ಇದೆ ಮಾಡಿದ್ವಿ. ಇವಾಗ ಬ್ಯಾಕ್ ಪ್ರಾಬ್ಲಮ್ ಏನಾಯ್ತು, ನಾನು ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತಾಗೆ ಕ್ಲಿಯರ್ ಆಯ್ತು. ಓಕೆ, ಪ್ರೀವಿಯಸ್ ಪ್ರಾಬ್ಲಮ್ ನ ಏನಾಯ್ತು ಇಲ್ಲಿ ಸಾಲ್ವ್ ಮಾಡ್ಕೊಂಡ್ವಿ. ಸೊ ಇನ್ನೊಂದು ಟೈಪ್ ಇದೆ ಆಪ್ಷನ್ ಎಕ್ಸ್ಪ್ಲಿಸಿಟ್. ಸೊ ಇದನ್ನ ಕೊಡ್ತಾ ಇದೀನಿ ನೋಡಿ, ರನ್ ಮಾಡಿದಾಗ ಆಪ್ಷನ್ ಎಕ್ಸ್ಪ್ಲಿಸಿಟ್ ನ ನಾವು ಮಾಡ್ಕೊಂಡಿದ್ದೆ. ಇವಾಗ ಯಾವುದೇ ಒಂದು ಎರರ್ಸ್ ಬರ್ತಾ ಇಲ್ಲ, ವೇರಿಯಬಲ್ಸ್ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಲ್ಲಿ ಎರಡು ಡಿಫೈನ್ ಮಾಡಿದೀವಿ. ಅದೇ ನಾವು ಇದನ್ನ ಡಿಫೈನ್ ಮಾಡಿಲ್ಲ, ಪ್ರೋಗ್ರಾಮ್ ಮಾಡ್ತಾ ಇದೀನಿ. ಒಂದು ಸೆಕೆಂಡ್ ಇದನ್ನ ಕಾಮೆಂಟ್ ಪ್ರೋಗ್ರಾಮ್ ಅಲ್ಲಿ ಬರ್ಕೊಂಡ್ಬಿಟ್ಟಿದ್ರೆ ಅದು ಡಿಫೈನ್ ಮಾಡೋದು ಎರರ್, ವೇರಿಯಬಲ್ ನಾವು ನೀವು ಡಿಫೈನ್ ಮಾಡಿಲ್ಲ ಅಂತ ಫಸ್ಟ್ ಹೇಳುತ್ತೆ ನಮಗೆ. ನಾವು ಯೂಸ್ ಮಾಡ್ಕೊಳ್ಳಿ ಮಾಡದೇ ಇರಲಿ. ಸೊ ವೇರಿಯಬಲ್ ನೀವು ಡಿಫೈನ್ ಮಾಡ್ಬಿಟ್ಟಿದ್ದೀರಾ ಎಕ್ಸ್ಪ್ಲಿಸಿಟ್ ಅಲ್ಲಿ ಅಂತ ಅಂದ್ರೆ ನೀವು ಡಿಫೈನ್ ಮಾಡಿಲ್ಲ ಅಂತ ಹೇಳಿ ಕಾಮೆಂಟ್ ಕೊಟ್ಟಿದ್ದೀನಿ, ಇದೇ ಪ್ರೋಗ್ರಾಮ್ ಅಂತ ಹೇಳಿ. ಓಕೆ, ಅದೇನ್ ತೋರಿಸ್ತಾ ಇರುತ್ತೆ ನಮಗೆ,
ಎರರ್ ಅಂತ ಸೊ ಇದರಿಂದ ನಮ್ಗೆ ಏನ್ ಆಗುತ್ತೆ, ಮುಂಚೆನೆ ನಾವು ಎಕ್ಸ್ಪ್ಲಿಸಿಟ್ ಕೊಟ್ಕೊಂಡ್ಬಿಟ್ರೆ ನಾವು ಪ್ರಾಪರ್ಟಿ ಏನಾಗುತ್ತೆ ನಮ್ಗೆ ವೇರಿಯೇಬಲ್ಸ್ ಅನ್ವಾಂಟೆಡ್ ವೇರಿಯೇಬಲ್ಸ್ ಐಡೆಂಟಿಫೈ ಆಗುತ್ತೆ. ಸೊ ರನ್ ಮಾಡಿಲ್ಲ ಅಂತ ಅಂದ್ರೆ ಮೊದಲೇ ಡಿಫೈನ್ ಮಾಡ್ಕೊಂಡ್ರೆ ನಾವು ಯಾವ ವೇರಿಯೇಬಲ್ಸ್ ಮಾಡಿಲ್ಲ, ಯಾವ ಫಾರ್ಮ್ ಅಲ್ಲಿ ಅಥವಾ ಇದರಲ್ಲಿ ವೇರಿಯೇಬಲ್ ಡಿಕ್ಲರೇಷನ್ ಮಾಡೇ ಇಲ್ಲ. ನಾವು ಡಿಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡಿದೀವಿ ಬಟ್ ಡಿಕ್ಲೇರ್ ಮಾಡಿ 4 ಎಕ್ಸಾಂಪಲ್ ಆದ್ರೂ ತಗೋತಾ ಇದೆ. ವೇರಿಯೇಬಲ್ ಏನಾಗುತ್ತೆ, ನಮಗೆ ಬೇಕಾಗಿರೋದೇನು, ಬ್ಯಾಕ್ ಗ್ರೌಂಡ್ ಕಲರ್ ನ ನಾವು ಡಿಫೈನ್ ಮಾಡಿದೀವಿ, ವೇರಿಯೇಬಲ್ ನ ಡಿಫೈನ್ ಮಾಡಿದೀವಿ, ಬಟ್ ಅದನ್ನ ಅಸೈನ್ ಮಾಡೋದ್ ಬಿಟ್ಟು ನಾವು ಅದನ್ನ ಸೇಮ್ ಕಲರ್ ನ ನಾವು ಡಿಫೈನ್ ಮಾಡಲಿಲ್ಲ ಅಂದ್ರೂ ಮಾಡಿದೀವಿ. ಅಂದ್ರೆ ನಮ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನಮಗ್ ಬೇಕಾಗಿರೋಂಥದ್ದು ಡಿಸ್ಪ್ಲೇ ಆಗ್ತಲ್ಲ, ಈ ವೇರಿಯೇಬಲ್ ನ ನಾವು ಡಿಫೈನೇ ಮಾಡಿಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ತಗೊಂಡ್ರೆ ಇವಾಗ ರನ್ ಮಾಡ್ತೀನಿ ನೋಡಿ. ಸೊ ನಮಗೆ ಎರರ್ ಬರುತ್ತೆ, ದ ವೇರಿಯೇಬಲ್ ನಾಟ್ ಫೌಂಡ್. ಸೊ ಅವಾಗ ನಮ್ಗೆ ಇಲ್ಲಿ ಎರರ್ ಬಂದಾಗ ಏನಾಗುತ್ತೆ, ಸೊ ಇದನ್ನ ಅನ್ವಾಂಟೆಡ್ ಆಗಿ ನಾವು ತಗೊಂಡಿದೀವಿ, ನಮಗ್ ಬೇಕಾಗಿರುವಂತ ವೇರಿಯೇಬಲ್ ಯಾವುದು, ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಬೇಕು. ಓಕೆ, ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಆಪ್ಷನ್ ಎಕ್ಸ್ಪ್ಲಿಸಿಟ್ ನ ಒಂದು ಮೆಥಡ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನೋಡಿ ಎರರ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಯೆಲ್ಲೋ ಕಲರ್ ತೋರಿಸುತ್ತೆ, ನಮಗೆ ಇಲ್ಲಿ ಎರರ್ ಇದೆ ಅಂತ ತೋರಿಸುತ್ತೆ. ಇದು ಆಪರೇಷನ್ ಮೋಡ್ ಬ್ರೇಕ್ ಬಂದ್ಬಿಡತ್ತೆ. ಓಕೆ, ಸೊ 3 ಟೈಪ್ಸ್ ಆಫ್ ಮೋಡ್ ಇದೆ, ರನ್, ಡಿಸೈನ್ ಮೋಡ್, ರನ್ ಮೋಡ್, ಬ್ರೇಕ್ ಮೋಡ್. ಎರರ್ ಬಂದಾಗ ಮಾತ್ರ ಬ್ರೇಕ್ ಮೋಡ್ ಅಲ್ಲಿ ಬರುತ್ತೆ. ಸೊ ನಾವು ಪ್ರೋಗ್ರಾಮ್ ಇದು ಸ್ಟಾಪ್ ಮಾಡ್ತಾ ಇದೀನಿ, ಸ್ಟಾಪ್ ಮಾಡಿ ಡಿಸೈನ್ ಮೋಡ್ ಅಲ್ಲಿ ಇದ್ದಾಗ ಡಿಸೈನ್ ಮೋಡ್ ಅಂತ ಬರುತ್ತೆ, ರನ್ ಮಾಡಿದಾಗ ಪ್ರೋಗ್ರಾಮ್ ರನ್ ಬರುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋದಕ್ಕೆ ನೋಡಿ ಇಲ್ಲಿ ಡಿಮ್ ಸಮ್ ಕಲರ್ ಅಂತ ಇಲ್ಲಿ ಕೊಟ್ಬಿಡ್ತೀನಿ. ಸೊ ಅವಾಗ ನಮ್ಗೆ ಇದನ್ನು ಡಿಫೈನ್ ಮಾಡ್ಬೋದು. ಸೊ ಇದನ್ನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ರನ್ ಮಾಡ್ತಾ ಇದ್ದೀನಿ. ನಾನು ಬ್ಲೂ ಕಲರ್ನ ಅಸೈನ್ ಮಾಡಿರೋದ್ರಿಂದ ಬ್ಯಾಕ್ ಗ್ರೌಂಡ್ ಕಲರ್ಗೆ ಸಮ್ ಕಲರ್ ಇಸ್ ಈಕ್ವಲ್ ಟು ವಿ ಬಿ ಬ್ಲೂ ಬಂದಿರೋದ್ರಿಂದ ವಿ ಬಿ ಬ್ಲೂ ಬರ್ತಾ ಇದೆ. ಇವಾಗ ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ನಾನು ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಕೊಡ್ತಾ ಇದ್ದೀನಿ ನೋಡಿ. ರನ್ ಮಾಡಿದಾಗ ರೆಡ್ ಕಲರ್ ಬಂತು. ಸೊ ಇವಾಗ ಯಾವುದೇ ಒಂದು ಎರರ್ಸ್ ಬರ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಲ್ಲಿ ಎರಡನ್ನೂ ಡಿಫೈನ್ ಮಾಡಿದ್ವಿ. ಅದೇ ನಾವು ಇದನ್ನ ಡಿಫೈನ್ ಮಾಡಿದೆ ನೋಡಿ, ಕಾಮೆಂಟ್ ಮಾಡ್ತಾ ಇದೀನಿ ಒನ್ಸ್ ಅಗೇನ್, ಇದನ್ನ ಕಾಮೆಂಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಸೊ ಇಟ್ ವಿಲ್ ಶೋಸ್ ದ ಎರರ್. ವೇರಿಯೇಬಲ್ ನೀವು ಡಿಫೈನ್ ಮಾಡಿಲ್ಲ ಅಂತ ಫಸ್ಟೇ ಹೇಳುತ್ತೆ ನಮಗೆ. ನಾವು ಯೂಸ್ ಮಾಡ್ಕೊಳ್ಳಿ ಮಾಡದೇ ಇರಲಿ, ಸೊ ವೇರಿಯೇಬಲ್ ನೀವು ಅಲ್ಲಿ ಡಿಫೈನ್ ಮಾಡಿಬಿಟ್ಟಿದ್ದೀರಾ ಎಕ್ಸ್ಪ್ಲಿಸಿಟ್ ಅಲ್ಲಿ ಅಂತ ಅಂದ್ರೆ ಸೊ ನೋಡಿ ಎಕ್ಸ್ಪ್ಲಿಸಿಟ್ ಅದೇ ಇದು ಇಲ್ಲಿ ಕಾಮೆಂಟ್ ಕೊಟ್ಟಿದ್ದೀನಿ, ಇಲ್ವೇ ಇಲ್ಲ ಅಂತ ಹೇಳಿ. ಓಕೆ, ಅದೇನ್ ತೋರಿಸ್ತಾ ಇರುತ್ತೆ ನಮಗೆ, ಎರರ್ ಅಂತ ತೋರಿಸ್ತಾ ಇರತ್ತೆ. ಸೊ ಇದರಿಂದ ನಮ್ಗೆ ಏನ್ ಆಗತ್ತೆ, ಮುಂಚೆನೆ ನಾವು ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಕೊಟ್ಕೊಂಡ್ಬಿಟ್ರೆ ನಾವು ಏನಾಗತ್ತೆ, ನಮಗೆ ವೇರಿಯೇಬಲ್ಸ್ ಅನ್ವಾಂಟೆಡ್ ವೇರಿಯೇಬಲ್ಸ್ ಯಾವ್ದಿದೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಐಡೆಂಟಿಫೈ ಆಗತ್ತೆ. ಸೊ ಇಲ್ಲ ಅಂತ ಅಂದ್ರೆ ಮೊದಲೇ ಡಿಫೈನ್ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ವೇರಿಯೇಬಲ್ಸ್ನಾದ್ರೂ ನಾವು ಯಾವ ಫಾರ್ಮ್ ಅಲ್ಲಿ ಅಥವಾ ಇದ್ರಲ್ಲಾದ್ರೂ ಸಬ್ ಪ್ರೋಗ್ರಾಮ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇರ್ಬೋದು, ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಇವು 4 ಎಕ್ಸಾಂಪಲ್ಸ್ ಫಾರ್ ವೇರಿಯೇಬಲ್ ಡಿಕ್ಲರೇಷನ್. ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಡಿಮ್ ಮತ್ತೆ ಸ್ಟ್ಯಾಟಿಕ್ ಕೀವರ್ಡ್ಸ್ಗೆ ಇರೋಂಥ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ಸೊ ಫಾರ್ಮ್ನ ಡಿಸೈನ್ ಮಾಡ್ಕೊಂಡಿದ್ದೀನಿ, ಒಂದು ಕಮಾಂಡ್ ಬಟನ್ನ ಹಾಕೊಂಡಿದ್ದೀನಿ. ಈ ಕಮಾಂಡ್ ಬಟನ್ಗೆ ಕೋಡಿಂಗು ಡಿಮ್ ಕೌಂಟರ್ ಹ್ಯಾಸ್ ಇಂಟೀಜರ್ ಕೌಂಟರ್ ಇಸ್ ಈಕ್ವಲ್ ಟು ಕೌಂಟರ್ +1 ಪ್ರಿಂಟ್ ಕೌಂಟರ್ ಅಂತ ಕೊಟ್ಟಿದ್ದೀನಿ. ಸೊ ಕೌಂಟರ್ ಇನಿಷಿಯಲೈಸೇಷನ್ ಮಾಡದೇ ಇರಂದ್ರೆ ಬೈ ಡಿಫಾಲ್ಟ್ 0 ತಗೊಂಡುತ್ತೆ. ಪ್ರತಿ ಸರಿ 0+1 0+1 ಆಗಿ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಸೊ ರನ್ ಮಾಡೋಣ ನೋಡಿ. ಫಸ್ಟ್ ಟೈಮ್ ರನ್ ಮಾಡ್ತಾ ಇದೀನಿ 1. ಮತ್ತೆ ಇನ್ನೊಂದ್ಸತಿ ಕಮಾಂಡ್ ಬಟನ್ ಕ್ಲಿಕ್ ಮಾಡಿದಾಗ ಮತ್ತೆ ಏನಾಗುತ್ತೆ, ರೀಸೆಟ್ ಆಗುತ್ತೆ, ವ್ಯಾಲ್ಯೂ 0 ಆಗುತ್ತೆ. 0+1 1. ಈ ಸರಿ ಎಷ್ಟು ಸರಿ ಮಾಡಿದ್ರು ನಮಗೆ 1 1 1 1 1 ಅಂತಾನೆ ಬರ್ತಾ ಇರುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಇನ್ನೊಂದು ಕೀವರ್ಡ್ ನ ಯೂಸ್ ಮಾಡ್ಕೊಂತೀವಿ. ಯಾವುದು ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಸ್ಟ್ಯಾಟಿಕ್ ಅಂತ ಹೇಳಿದೆ ನಾನು. ಓಕೆ, STATIC ಸ್ಟ್ಯಾಟಿಕ್. ಓಕೆ, ಕೀವರ್ಡ್ ನ ಕೊಡ್ತಾ ಇದ್ದೀನಿ. ಓಕೆ, ಈ ಸ್ಟ್ಯಾಟಿಕ್ ಕೀವರ್ಡ್ ನ ಕೊಟ್ಟಾಗ ಏನಾಗುತ್ತೆ ನಮಗೆ, ಸೊ ವೇರಿಯೇಬಲ್ ಪ್ರೀವಿಯಸ್ ವ್ಯಾಲ್ಯೂ ಏನಿದೆ ಅದನ್ನ ಸ್ಟೋರ್ ಮಾಡ್ಕೊಂತಾ ಬರುತ್ತೆ. ನಾನು ಹೇಳಿದೆ, ಸೊ ಸ್ಟ್ಯಾಟಿಕ್ ಕೀವರ್ಡ್ ನ ಹೇಳಬೇಕಾದ್ರೆ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆರ್ ನಾಟ್ ರೀಇನಿಷಿಯಲೈಸ್ಡ್ ಈಚ್ ಟೈಮ್ ವಿಜುವಲ್ ಇನ್ವೋಕ್ಸ್ ಎ ಪ್ರೊಸೀಜರ್ ಅಂಡ್ ದೇರ್ ಫೋರ್ ರಿಟೈನ್ಸ್ ಆರ್ ಪ್ರಿಸರ್ವ್ಸ್ ಅ ವ್ಯಾಲ್ಯೂ ಈವನ್ ವೆನ್ ದ ಪ್ರೊಸೀಜರ್ ಎಂಡ್ಸ್ ಅಂತ. ಹಾಗಾಗಿ ಏನ್ ಆಗತ್ತೆ, ಇಲ್ಲಿ ಕೌಂಟರ್ ಫಸ್ಟ್ ಟೈಮ್ 0 ಅಂತ ತಗೊಳುತ್ತೆ. 0 + 1 1 ಅಂತ ಪ್ರಿಂಟ್ ಆಗತ್ತೆ.
ಆಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡಿದಾಗ 1 ಹಾಗೆ ಇರುತ್ತೆ, 1 + 1 2 ಆಗುತ್ತೆ, ಮತ್ತೆ ಹಾಗೆ ಇರುತ್ತೆ 2 + 1 3. ಅಂದ್ರೆ ನಾವು ಎಷ್ಟು ಟೈಮ್ ಕಮಾಂಡ್ ಬಟನ್ ನ ಕ್ಲಿಕ್ ಮಾಡ್ತೀವೋ ಅಷ್ಟು ಟೈಮ್ ಏನಾಗ್ತಾ ಬರುತ್ತೆ, ಅದು ಪ್ರೀವಿಯಸ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡು ರನ್ ಮಾಡ್ತಾ, ಅಂದ್ರೆ ಸ್ಟೋರ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತಾ ಬರುತ್ತೆ. ನೋಡಿ ಕ್ಲಿಕ್ ಮಾಡ್ತಾ ಇದೀನಿ. ಫಸ್ಟ್ ಟೈಮ್ 1, ಇನ್ನೊಂದ್ಸತಿ ಕ್ಲಿಕ್ ಮಾಡ್ತೀನಿ 2, ಥರ್ಡ್ ಟೈಮ್ 3, 4, 5, 6, 7, 8, 9, 10. ಸೊ ಈ ತರ ಏನಾಗುತ್ತೆ, ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಪ್ರೀವಿಯಸ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಕೊಂತ ಬರುತ್ತೆ. ಹಾಗಾಗಿ ನಮ್ಮ ಅಪ್ಲಿಕೇಶನ್ಸ್ಗೆ ಯಾವ ವೇರಿಯೇಬಲ್ ಟೈಪ್ ಬೇಕಾಗುತ್ತೆ ಅಂತ ನಾವು ಡಿಸೈನ್ ಮಾಡ್ಕೊಂಡು ನಾವು ಡಿಕ್ಲರೇಷನ್ಸ್ ನ ಮಾಡ್ಕೋಬೇಕಾಗತ್ತೆ. ಡಿಮ್ಮಾ, ಸ್ಟ್ಯಾಟಿಕಾ, ಗ್ಲೋಬಾಲಾ ಅಥವಾ ಮಾಡ್ಯುಲರ್ ಲೆವೆಲ್ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೋಬೇಕಾ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿರೋದೇ ನಾನು ವೇರಿಯೇಬಲ್ ಡಿಕ್ಲರೇಷನ್ಸ್ ಸಿಂಪಲ್ ಆಗಿರೋವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಡ್ಯುಲರ್, ಗ್ಲೋಬಾಲ್ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗೋಣ.